ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಗೆ ಸ್ವಾಗತ. ಈ ತರಗತಿನಲ್ಲೂ ಕೂಡ ಕಳೆದ ವಾರ ಅಂದ್ರೆ ನವೆಂಬರ್ನ 2ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಅದರಲ್ಲಿ ಪಾಲಿಟಿ ಸೆಕ್ಷನ್ ಅಲ್ಲಿ ಕ್ಯಾಗ್ ಈ ವಾರ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಇಂಡಿಯಾದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತೇಳಿ. ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಎರಡು ಕೇಡರ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಸೆಂಟ್ರಲ್ ಎಕ್ಸ್ಪೆಂಡಿಚರ್ ಆಡಿಟ್ ಅಂತ ಒಂದಾದ್ರೆ ಸೆಂಟ್ರಲ್ ರೆವಿನ್ಯೂ ಆಡಿಟ್ ಅಂತೇಳಿ ಇನ್ನೊಂದು. ಸೆಂಟ್ರಲ್ ಎಕ್ಸ್ಪೆಂಡಿಚರ್ ಆಡಿಟ್ ಅಂತ ಒಂದಾದ್ರೆ ಸೆಂಟ್ರಲ್ ರೆವಿನ್ಯೂ ಆಡಿಟ್ ಅಂತ ಒಂದು, ಎರಡನ್ನು ಡಿವೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರದಲ್ಲಿ ಹಿಸ್ಟ್ರಿ ಸೆಕ್ಷನ್ ಬರ್ತೀವಿ ಅಂತಂದ್ರೆ ಬುದ್ಧಾಸ್ ಹೋಲಿ ರಿಲೀಕ್ಸ್, ವಿಪ್ರವಾಹ ರಿಲೀಕ್ಸ್ ನ ಈಗ ಭೂತಾನ ಕಳಿಸಿದ್ದಾರೆ, ಅದೇನಕ್ಕೆ ನೋಡ್ತಾ ಹೋಗೋಣ. ನಂತರದಲ್ಲಿ ಕಾಲಚಕ್ರ ಸೆರೆಮನಿ, ಇದು ಬಂದು ಭೂತಾನ್ ನಲ್ಲಿ ನಡೆಯುವಂತಹ ಒಂದು ತಾಂತ್ರಿಕ ಬುದ್ಧಿಸಂ ಒಂದು ಸೆರೆಮನಿ ಆಗಿರುತ್ತೆ ಅಥವಾ ಒಂದು ಕಲ್ಚರ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಇಂಡಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಾವು ಸೆಕ್ಷನ್ ಬರ್ತೀವಿ ಅನ್ನೋದಾದ್ರೆ ಆದಿತ್ಯ L1 ಮಿಷನ್ ನಾವು ಲಾಂಚ್ ಮಾಡಿದ್ವಿ ಇಸ್ರೋ ವತಿಯಿಂದ. ಏನಕ್ಕೆ? ಸೂರ್ಯನ ಮಾನಿಟರ್ ಮಾಡೋದಕ್ಕೆ ಅಂತ. ಈಗ ಏನ್ ಮಾಡಿದೆ ಅಂತಂದ್ರೆ ಅಲ್ಲೊಂದು ಸೋಲಾರ್ ಮಾಸ್ ಎಜೆಕ್ಷನ್ ಅಥವಾ ಕರ್ನಲ್ ಮಾಸ್ ಎಜೆಕ್ಷನ್ ಒಂದು ಕ್ಯಾಪ್ಚರ್ ಮಾಡಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಮಲಬಾರ್ ಎಕ್ಸರ್ಸೈಸ್ ನಡೀತಾ ಇದೆ. ಮಲಬಾರ್ ಎಕ್ಸರ್ಸೈಸ್ ಅಲ್ಲಿ ಯಾವ್ಯಾವ ಇನ್ವಾಲ್ವ್ ಆಗಿದೆ, ಅದು ಎಲ್ಲಿ ನಡೀತಾ ಇದೆ ನೋಡ್ತಾ ಹೋಗೋಣ. ಅಂದ್ರೆ ಕ್ವಾಡ್ ಕಂಟ್ರಿಗಳು ನಡೆಸುವಂತ ಮಲಬಾರ್ ಎಕ್ಸರ್ಸೈಸ್. ನಂತರದಲ್ಲಿ ಎಕನಾಮಿಕ್ ಸೆಕ್ಷನ್ ಬರ್ತೀವಿ ಅನ್ನೋದಾದ್ರೆ ಎಕನಾಮಿಕ್ ಸೆಕ್ಷನ್ ಅಲ್ಲಿ ಜವಾಹರ್ಲಾಲ್ ಸ್ಟೇಡಿಯಂ ಅದನ್ನ ಸ್ಪೋರ್ಟ್ಸ್ ಸಿಟಿಯಾಗಿ ಬಿಲ್ಡ್ ಮಾಡಬೇಕು. ಲೈಕ್ ಕತಾರ್ ಮತ್ತೆ ಆಸ್ಟ್ರೇಲಿಯಾ ಏನ್ ಬಿಲ್ಡ್ ಮಾಡಿದೆಯಲ್ಲ ಅದೇ ಮಾಡಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರದಲ್ಲಿ ಇಂಡಿಯನ್ ಗ್ರೇಪ್ಸ್ ಏನಿದೆಯಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ನ್ಯೂಜಿಲೆಂಡ್ ಮುಂದೆ ಆಗಿದೆ ಇಂಡಿಯಾನಿಂದ. ಸೊ ಇಂಡಿಯಾದಲ್ಲಿ ಗ್ರೇಪ್ಸ್ ನ ಎಲ್ಲೆಲ್ಲಿ ಬೆಳೀತಾರೆ ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಂತ ಹೇಳಿ ಒಂದು ಪ್ರಮೋಷನ್ ಮಿಷನ್ ತಂದಿದ್ದಾರೆ. ಇದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಈಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ನ ಪ್ರಮೋಟ್ ಮಾಡಬೇಕು ಅಂತ ಏನೇನಿದೆ ಇದ್ರಲ್ಲಿ ಫೀಚರ್ಸ್ ನೋಡ್ತಾ ಹೋಗೋಣ. ಇನ್ನು ಅವಾರ್ಡ್ಸ್ ಅಥವಾ ಪರ್ಸನ್ ನ್ಯೂಸ್ ಅಂತ ನೋಡೋದಾದ್ರೆ ಡೇವಿಡ್ ಸ್ಲಾಸೆ ಅನ್ನೋರು ಬೂಕರ್ ಪ್ರೈಸ್ ನ ತಗೊಂಡಿದ್ದಾರೆ. ಏನಕ್ಕೆ? ಅವರ ಒಂದು ನಾವೆಲ್ ಫ್ಲೆಶ್ ಅನ್ನೋದಕ್ಕೆ. ಸೊ ಅದನ್ನ ನೋಡ್ತಾ ಹೋಗೋಣ. ಇನ್ನು ಎನ್ವಿರಾನ್ಮೆಂಟ್ ಸೆಕ್ಷನ್ ನೋಡೋದಾದ್ರೆ ಇಂಡಿಯಾ ಒಂದು ಇನಿಷಿಯೇಟಿವ್ ಲೈನ್ ಆಗಿದೆ. ಆ ಇನಿಷಿಯೇಟಿವ್ ಒಂದು TFFF ಅಂತ, ಹಂಗಂದ್ರೆ ಟ್ರಾಪಿಕಲ್ ಫಾರೆಸ್ಟ್ ಫೆಸಿಲಿಟಿ ಫಾರ್ ಎವರ್ ಅಂತೇಳಿ ಅಥವಾ ಟ್ರಾಪಿಕಲ್ ಫಾರೆಸ್ಟ್ ಫಾರ್ ಎವರ್ ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ಗೆ ಜಾಯ್ನ್ ಆಗಿದೆ. ಇದು COP13 ನಲ್ಲಿ ಜಾಯ್ನ್ ಆಗಿರುವಂತದ್ದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಕೋವಲಂ ಬೀಚ್ ಏನಿದೆಯಲ್ಲ ಅದು ತನ್ನ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ರಿಟೈನ್ ಮಾಡ್ಕೊಂಡಿದೆ. ಸೊ ಅದಲ್ಲದೆ ಬೇರೆ ಬೇರೆ ಯಾವ ಬೀಚ್ಗಳು ಇಂಡಿಯಾದಲ್ಲಿ ಆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ತಗೊಂಡಿದೆ, ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಬರ್ತೀವಿ ಅನ್ನೋದಾದ್ರೆ ಇಂಡಿಯನ್ ಹಾಕಿ ಏನಿದೆಯಲ್ಲ ಇದು 1925 ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಅಂದ್ರೆ ಈಗ 2025ಗೆ 100 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಹಿಸ್ಟ್ರಿ ಆಫ್ ದ ಹಾಕಿ ಏನು ಅಂತ ನೋಡ್ತಾ ಹೋಗೋಣ. ನಂತರದಲ್ಲಿ ಇನ್ನು ಕರ್ನಾಟಕ ಅಫೇರ್ಸ್ ಬರ್ತೀವಿ ಅನ್ನೋದಾದ್ರೆ ಕರ್ನಾಟಕ ಶುಗರ್ ಕೇನ್ ಗೆ FRP ಅಂತಂದ್ರೆ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಹೇಳ್ಬಿಟ್ಟು ಇನ್ಕ್ರೀಸ್ ಮಾಡಿದೆ. ಸೊ FRP ಅಂದ್ರೆ ಏನು ನೋಡ್ತಾ ಹೋಗೋಣ. ನಂತರದಲ್ಲಿ ಕಾಜು ಸಮಿಟ್, ಅಂದ್ರೆ ಮಂಗಳೂರಲ್ಲಿ ಈ ಕಾಜು ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿ 100 ವರ್ಷಗಳು ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ ಬಿದರ್ನ ಒಂದು ಸ್ಕೂಲ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ನ ಅಲ್ಲಿ ಸೇರಿಸಿ ಆ ರುಬಿಕ್ ಕ್ಯೂಬ್ ಏನಿದೆಯಲ್ಲ ಸಾಲ್ವಿಂಗ್ ಟೆಕ್ನಿಕ್ಸ್ ಅದನ್ನ ಕಂಡಕ್ಟ್ ಮಾಡಿದ್ದಾರೆ. ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಗ್ಯಾದರ್ಡ್ ಏನ್ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ಆ ರುಬಿಕ್ ಕ್ಯೂಬ್ ನ ಸಾಲ್ವ್ ಮಾಡೋದಕ್ಕೆ. ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಧ್ವನಿ ಸ್ಪಂದನ ಅಂತ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಿದಕ್ಕೆ KSRTCಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಇಂಡಿಯಾ ಮತ್ತೆ ಶ್ರೀಲಂಕಾ ಮಿತ್ರ ಶಕ್ತಿ ಅನ್ನುವಂತಹ ಒಂದು ಎಕ್ಸರ್ಸೈಸ್ ನ ಈಗ ಬೆಳಗಾವಿನಲ್ಲಿ ಕಂಡಕ್ಟ್ ಮಾಡ್ತಾ ಇದೆ. ಆರ್ಮ್ ಎಕ್ಸರ್ಸೈಸ್ ಇದು. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ವೃಕ್ಷತಾನ್ ಅನ್ನುವಂತಹ ಒಂದು ಇವೆಂಟ್, ಅಂದ್ರೆ ವೃಕ್ಷನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡಿರುವಂತಹ ಮ್ಯಾರಥಾನ್ ಇವೆಂಟ್ ವಿಜಯಪುರದಲ್ಲಿ ನಡೀತಾ ಇದೆ. ಅದೇನ್ ನೋಡ್ತಾ ಹೋಗೋಣ. ನಂತರದಲ್ಲಿ ಜೈಲ್ ರಿಫಾರ್ಮ್ ಆಗ್ಬೇಕು ಅಂತ ಹೇಳಿ ಹಿತೇಂದ್ರ ಕಮಿಟಿ ಅನ್ನೋದನ್ನ ಒಂದು ಕಮಿಟಿನ ಕರ್ನಾಟಕ ಸರ್ಕಾರ ಫಾರ್ಮ್ ಮಾಡಿದೆ. ಸೊ ಅದನ್ನೇನಂತ ನೋಡ್ತಾ ಹೋಗೋಣ. ನಂತರದಲ್ಲಿ ಕಲಾಕೋಲಾ ಸ್ಟೋರ್, ಈಗ ಬೆಂಗಳೂರು ಏರ್ಪೋರ್ಟ್ ಏನಿದೆಯಲ್ಲ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಲಾಕೋಲಾ ಸ್ಟೋರ್ ನ ಓಪನ್ ಮಾಡಿದ್ದಾರೆ. ನಮ್ಮಲ್ಲಿ ಕರ್ನಾಟಕದ ಒಂದು ಹೆಮ್ಮೆ ಅನ್ಸುವಂಥದ್ದು ಕಲ್ಚರ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕೆಲವೊಂದು ಆರ್ಟಿಕಲ್ಸ್ ಆಗ್ಬಹುದು ಅಥವಾ ಜೇಟ್ ಆಗಿರುವಂತಹ ಪ್ರಾಡಕ್ಟ್ ಗಳಾಗಬಹುದು, ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ JWS ಕಮಿಷನ್ ಏನ್ ಮಾಡಿದೆ ಅಂದ್ರೆ ಇಂಡಿಯಾದ ಒಂದು ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ನ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಎಲ್ಲಿ ಇದು ವಿಜಯನಗರದಲ್ಲಿ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದಲ್ಲದೆ ಈಗ ಕರ್ನಾಟಕ ಸರ್ಕಾರ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಬೇಕು ಕರ್ನಾಟಕದಲ್ಲಿ ಡಿಸೈಡ್ ಮಾಡಿದೆ. ಎಲ್ಲೆಲ್ಲಿ ಅಂತಂದ್ರೆ ಮೈಸೂರು, ಬೆಂಗಳೂರು, ಬೆಳಗಾವಿ, ಚಾಮರಾಜನಗರ ಮತ್ತೆ ತುಮಕೂರಲ್ಲಿ. ಸೊ ಇದೇನು ಅಂತ ನೋಡ್ತಾ ಹೋಗೋಣ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕ್ಯಾಗ್ ಅವರು. ಕ್ಯಾಗ್ ಅಂತಂದ್ರೆ ಏನು ಅಲ್ಲ, ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾ ಯಾರು ಸಂಜಯ್ ಮೂರ್ತಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಸೊ ಇದು ಫಸ್ಟ್ ರೆವಿನ್ಯೂ ಮತ್ತೆ ಎಕ್ಸ್ಪೆಂಡಿಚರ್ ಎರಡು ಕೆಲಸ ಮಾಡ್ತಾ ಇತ್ತು. ಸೊ ಇದನ್ನ ಡಿವೈಡ್ ಮಾಡ್ಬಿಟ್ಟು ಇವಾಗ ಸೆಂಟ್ರಲ್ ರೆವಿನ್ಯೂ ಆಡಿಟ್ ಕೇಡರ್ ಅಂತ ಒಂದು ಮತ್ತೆ ಸೆಂಟ್ರಲ್ ಎಕ್ಸ್ಪೆಂಡಿಚರ್ ಆಡಿಟ್ ಕೇಡರ್ ಅಂತ ಹೇಳಿ ಎರಡು ವಿತಿನ್ ದ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಬೇರೆ ಬೇರೆ ಕೇಡರ್ ಮಾಡಬೇಕು. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ ರೆವಿನ್ಯೂ ಏನ್ ಜನರೇಟ್ ಆಗುತ್ತೆ ಅಥವಾ ಏನ್ ಇನ್ಕಮಿಂಗ್ ಇದೆ ಅಥವಾ ರಿಸಿಪ್ಟ್ ಏನಿದೆ ಅದನ್ನ
ಒಂದು ಆಡಿಟ್ ಮಾಡಿದ್ರೆ, ಇನ್ನೊಂದು ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅಥವಾ ಏನು ನಾವು ಸ್ಪೆಂಡಿಂಗ್ ಮಾಡ್ತೀವಲ್ಲ ಅದನ್ನ ಸಪರೇಟ್ ಆಗಿ ಆಡಿಟ್ ಮಾಡಬಹುದು. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ ಅಕೌಂಟಬಿಲಿಟಿ ಇನ್ಶೋರ್ ಮಾಡ್ದಂಗೆ ಆಗುತ್ತೆ, ಎಫಿಷಿಯನ್ಸಿ ಇರುತ್ತೆ, ಆಮೇಲೆ ಒಂದು ಪ್ರಾಪರ್ ಲೆಕ್ಕ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಎರಡು ಡಿಪಾರ್ಟ್ಮೆಂಟ್ ಅಥವಾ ಎರಡು ಕೇಡರ್ನ ತರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಕ್ಯಾಗ್ ಅವ್ರ ಬಗ್ಗೆ ನೋಡಬೇಕು ಅಂತಂದ್ರೆ, ಕ್ಯಾಗ್ ಒಂದು ರೆಫರೆನ್ಸ್ ನಾವು ಆರ್ಟಿಕಲ್ 148 to 151 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡ್ತೀವಿ. ಅಂದ್ರೆ ಯಾವ ಪಾರ್ಟ್ ಅಲ್ಲಿ ಅಂತಂದ್ರೆ ಪಾರ್ಟ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಯೂನಿಯನ್ ಅಂತ ಏನ್ ಪಾರ್ಟ್ 5 ಬರುತ್ತಲ್ಲ ಅಲ್ಲಿ ನೋಡ್ತಾ ಹೋಗ್ತೀವಿ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದು, ಯಾಕಂತಂದ್ರೆ ಆರ್ಟಿಕಲ್ ಮೆನ್ಷನ್ ಆಗಿದೆಯಲ್ಲ, ಸೊ ಇಟ್ ಇಸ್ ಡೆಫಿನೆಟ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರನ್ನ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ. ಯಾಕಂತಂದ್ರೆ ನಾವು ಏನು ರೆವಿನ್ಯೂ ಅದು ಟ್ಯಾಕ್ಸ್ ಅಂತ ಕೊಡ್ತೀವಿ ಅಥವಾ ಗೌರ್ಮೆಂಟ್ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ ಅದರ ಲೆಕ್ಕನ ಪೂರ್ತಿಯಾಗಿ ಇಟ್ಕೊಳ್ಳುವಂಥವ್ರು ಇವರೇ ಆಗಿರ್ತಾರೆ. ಸೊ ಅವ್ರ ಕೆಲಸಗಳನ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದೆ. ಸೊ ಇನ್ನ ಇವ್ರನ್ನ ಅಪಾಯಿಂಟ್ ಮಾಡೋರು ಯಾರು ಅಂತಂದ್ರೆ ಪ್ರೆಸಿಡೆಂಟ್ ಅವರು ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವರ ಕೆಲಸ ಬಂದು 6 ವರ್ಷ ಮಾಡ್ಬೋದು ಅಥವಾ 65 ವರ್ಷ, ಯಾವುದು ಬೇಗ ಆಗುತ್ತೋ ಅದಾದ ತಕ್ಷಣ ಅವರು ಅಲ್ಲಿಂದ ರಿಟೈರ್ಡ್ ಆಗ್ತಾರೆ. ಮತ್ತೆ ಇವ್ರಿಗೆ ಅಪಾಯಿಂಟ್ ಆದ ತಕ್ಷಣ ಇವ್ರಿಗೆ ಓದ್ಕೊಡೋರು ಅಂತ ಯಾರು ಪ್ರೆಸಿಡೆಂಟ್ ಅವ್ರು ನೆನ್ಪಿಟ್ಕೋಬೇಕಾಗುತ್ತೆ. ಓದ್ಕೊಡ್ತಾರೆ, ಬಟ್ ಇವರ ಸ್ಯಾಲರಿ ಸರ್ವಿಸಸ್ ಕಂಡೀಷನ್ಸ್ ಹೆಂಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಪಾರ್ಲಿಮೆಂಟ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಆಲ್ಟರ್ ಮಾಡಿ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕ್ವಶನ್ ಮಾಡಬಹುದು. ನೆಕ್ಸ್ಟ್, ಇವ್ರ ಕೆಲಸ ಮುಗಿದ ನಂತರ ಇವ್ರು ಯಾವುದೇ ಒಂದು ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗೆ ಮತ್ತೆ ಎಲಿಜಿಬಲ್ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇವ್ರನ್ನ ರಿಮೂವ್ ಮಾಡೋದು ಹೇಗೆ ಅಂತಂದ್ರೆ, ನಾವು ಆಲ್ರೆಡಿ ಒಂದು ಸಿಜೆ ಇಂಪೀಚ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿ ಹೇಳಿದ್ದೆ ನಾನು. ಸಿಜೆ ಇಂಪೀಚ್ಮೆಂಟ್ ಇದುವರೆಗೂ ಇಂಡಿಯಾದಲ್ಲಿ ಆಗೇ ಇಲ್ಲ ಅಂತ. ಅದೇ ರೀತಿಯಲ್ಲೇ ಇವ್ರನ್ನ ತೆಗಿಬೇಕಾಗುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ಹೇಗೆ ತೆಗಿತೀವಲ್ಲ ಅದೇ ರೀತಿ ತೆಗಿಬೇಕಾಗುತ್ತೆ. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಅಕ್ಸೆಪ್ಟ್ ಮಾಡಿ ಸ್ಪೆಷಲ್ ಮೆಜಾರಿಟಿನಲ್ಲಿ ಪಾಸ್ ಆಗಿ ಮತ್ತೆ ಅದರಲ್ಲೂ ಕೂಡ ಅವರು ಪ್ರೂವ್ ಅಂಡ್ ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ ಅಂತ ಪ್ರೂವ್ ಆದ್ರೆ ಮಾತ್ರ ಅವ್ರನ್ನ ತೆಗಿಬೇಕಾಗುತ್ತೆ. ಸೊ ಅಂದ್ರೆ ಇವ್ರನ್ನ ತೆಗೆಯೋದು ತುಂಬಾ ಕಷ್ಟ ಇದೆ ಅಂತ ನಾನು ಹೇಳಕ್ ಬರ್ತಾ ಇದೀನಿ. ಮತ್ತೆ ಇವರ ಫಂಕ್ಷನ್ಸ್ ಅಂಡ್ ಡ್ಯೂಟೀಸ್ ಅಂತ ನೋಡೋದಾದ್ರೆ, ಇವರು ಎಲ್ಲಾ ಒಂದು ಆಲ್ ರಿಸಿಪ್ಟ್ಸ್ ಏನ್ ಬರುತ್ತೆ, ಏನ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅದನ್ನ ಆಡಿಟ್ ಮಾಡ್ತಾ ಹೋಗ್ತಾರೆ. ಅದು ಸ್ಟೇಟ್ ಆಗ್ಬೋದು, ಯೂನಿಯನ್ ಅಥವಾ ಯೂನಿಯನ್ ಆಗ್ಬೋದು, ಸ್ಟೇಟ್ ಆಗ್ಬೋದು, ಎರಡನ್ನೂ ಆಡಿಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಯಾವ್ದಾದ್ರು ಒಂದು ಅಥಾರಿಟಿಗೆ ಅಥವಾ ಒಂದು ಬಾಡಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಸಮ್ ಸ್ಟೇಟ್ಸ್ ಏನಾದ್ರು ಫಂಡ್ ಮಾಡ್ತಾ ಇದೆ ಅಂತಂದ್ರೆ ಇವನ್ ಅದು ಕೂಡ ಆಡಿಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಯಾವ್ದಾದ್ರು ಒಂದು ಕಂಪ್ನಿಗಳಾಗ್ಬೋದು, ಕಾರ್ಪೊರೇಷನ್ ಆಗ್ಬೋದು, ಅದು ಗೌರ್ಮೆಂಟ್ ಆಗಿದ್ರೆ ಅದನ್ನು ಆಡಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ PUCಗಳು ಇವುಗಳಿದ್ರು ಆಡಿಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಕ್ಯಾಗ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಏನಾಗಿದೆ ಅಂತಂದ್ರೆ, ಹಾಕಿದು ನಮ್ಮಲ್ಲಿ ಒಂದು ಬಾಡಿ ಇದೆ, ಅದ್ರ ಹೆಸರು ಬಂದು ಹಾಕಿ ಇಂಡಿಯಾ ಅಂತೇಳಿ. ಈ ಹಾಕಿ ಇಂಡಿಯಾ 1925 ಎಸ್ಟಾಬ್ಲಿಷ್ ಆಗಿತ್ತು. ಅಂದ್ರೆ ಇಂಡಿಯಾದಲ್ಲಿ ಹಾಕಿನ ಪ್ರಮೋಟ್ ಮಾಡಬೇಕು ಅಂತೇಳಿ. ಅಲ್ಲಿಗೆ ನಾವೀಗ 2025 ಇದ್ದೀವಿ. ಇದು 100 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಂಗಾಗಿ ಸುದ್ದಿನಲ್ಲಿ ಇರುವಂತದ್ದು. ಇದನ್ನ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂತಂದ್ರೆ, 1924 ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ಒಂದು ಎಸ್ಟಾಬ್ಲಿಷ್ ಆಗಿತ್ತು. ಸೊ ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಾವು ಇಂಡಿಯನ್ ಹಾಕಿ ಫೆಡರೇಷನ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ತೀವಿ, ಇಂಡಿಯನ್ ಹಾಕಿ ಫೆಡರೇಷನ್ ಅಂತೇಳಿ. ಈಗ ಅದಕ್ಕೆ ಇರೋ ಹೆಸರು ಬಂದು ಹಾಕಿ ಇಂಡಿಯಾ ಅಂತ. ಮೊದಲಿದ್ದ ಹೆಸರು ಬಂದು ಇಂಡಿಯನ್ ಹಾಕಿ ಫೆಡರೇಷನ್ ಅಂತೇಳಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಅದು ಈಗ 100 ವರ್ಷಗಳನ್ನ ಪೂರೈಸಿದೆ. ಇನ್ನು ಹಾಕಿ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಇಂಡಿಯಾದ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಅಂತಾನೆ ಕರಿತೀವಲ್ವಾ ಹಾಕಿನ. ಸೊ ಇದಕ್ಕೆ ಸುಮಾರು 4 ವರ್ಷಗಳ ಇತಿಹಾಸ ಇದೆ. 4 ವರ್ಷಗಳ ಹಿಂದೆ ಇರಾನ್, ಈಜಿಪ್ಟ್, ಗ್ರೇಸ್ಗಳಲ್ಲಿ ಇದನ್ನ ನೋಡಕ್ಕೆ ಶುರು ಆಗ್ತಿತ್ತು ಅಥವಾ ನೋಡಕ್ ಸಿಕ್ತಿತ್ತು ಅಥವಾ ಅಲ್ಲಿಂದ ಶುರು ಆಗಿತ್ತು. ಬಟ್ ಇಂಡಿಯಾಗೆ ಬಂದಿದ್ದು ಯಾವಾಗ? 1850s ಅಲ್ಲಿ, ಬ್ರಿಟಿಷ್ ಟೈಮ್ ಅಲ್ಲಿ ಇದು ಇಂಡಿಯಾಗೆ ಬಂದಿತ್ತು. ಸೊ 1855 ನಲ್ಲಿ ಫಸ್ಟ್ ಹಾಕಿ ಕ್ಲಬ್ ಅಂತಾನೆ ಎಸ್ಟಾಬ್ಲಿಷ್ ಆಗುತ್ತೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಸೊ ಹೋಗ್ತಾ ಅದಕ್ಕೊಂದು ಫಾರ್ಮಲ್ ಬಾಡಿ ಎಸ್ಟಾಬ್ಲಿಷ್ ಆಗುತ್ತೆ. ಆ ಬಾಡಿನೇ ಇಂಡಿಯನ್ ಹಾಕಿ ಫೆಡರೇಷನ್ ಅಂತ ಹೇಳಿ 1925 ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಮತ್ತೆ ಅದನ್ನ ರೀನೇಮ್ ಮಾಡ್ತಾರೆ 2009 ಹಾಕಿ ಇಂಡಿಯಾ ಅಂತೇಳಿ. ಈಗಿರೋ ಹೆಸರು ಬಂದು ಹಾಕಿ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ನಮ್ದು ಹಾಕಿ ಹಿಸ್ಟ್ರಿ ನೋಡ್ತೀವಿ ಅಂತಂದ್ರೆ 1928 ಇಂದ ಹಿಡಿದು 1956 ನ ಗೋಲ್ಡನ್ ಏರಾ ಅಂತ ಕರಿತೀವಿ. ಅಂದ್ರೆ ಈ ಟೈಮಲ್ಲಿ ಕನ್ಸಿಕ್ಯೂಟಿವ್ ಆಗಿ ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಬರ್ತಾವೆ ನಮಗೆ. ಯಾವ್ದ್ರಲ್ಲಿ? ಹಾಕಿನಲ್ಲಿ. ಯಾಕಂತಂದ್ರೆ ಆಗ ನಮ್ಮಲ್ಲಿ ಆಡ್ತಿದ್ದಂತವ್ರು ಒಬ್ರು ಯಾರು ಅಂತಂದ್ರೆ ಹಾಕಿಯ ಮಾಂತ್ರಿಕ ಅಂತಾನೆ ಕರಿತೀವಿ. ಯಾರನ್ನ? ಮೇಜರ್ ಧ್ಯಾನ್ ಚಂದ್ ಅವ್ರನ್ನ. ಈ ಮೇಜರ್ ಧ್ಯಾನ್ ಚಂದ್ ಅವರಿಂದ ನಮಗೆ ಒಂದ್ ರೀತಿ ಕನ್ಸಿಕ್ಯೂಟಿವ್ ಆಗಿ 6 ಒಲಿಂಪಿಕ್ ಗೋಲ್ಡ್ ಮೆಡಲ್ಗಳು ಬರ್ತಾ ಹೋಗ್ತವೆ, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಈಗ ಆಸ್ ಆಫ್ 2025 ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗುತ್ತೆ ಹಾಕಿ ಟೀಮ್ ಇಂಡಿಯಾದು. 13 ಮೆಡಲ್ಸ್ ಇದೆ. ಮತ್ತೆ 8 ಗೋಲ್ಡ್, 1 ಸಿಲ್ವರ್ ಮತ್ತೆ 4 ಬ್ರಾನ್ಸ್ ಇದೆ. ನೆನ್ಪಿಟ್ಕೋಬೇಕು. ಇವನ್ ನಾವು ಲಾಸ್ಟ್ ಒಲಿಂಪಿಕ್ ಅಲ್ಲಿ ಕೂಡ ಗೆದ್ದಿದ್ದೀವಿ. 2024 ನಡೆದಂತಹ ಒಂದು ಪ್ಯಾರಿಸ್ ಅಲ್ಲಿ ನಡೆದಂತಹ ಒಲಿಂಪಿಕ್ ಅಲ್ಲಿ ನಾವು ಗೆದ್ದಿದ್ದೀವಿ, ನೆನ್ಪಿಟ್ಕೋಬೇಕಾಗುತ್ತೆ. ಬ್ರಾನ್ಸ್ ಬಂದಿದ್ದ ಟೈಮಲ್ಲಿ. ಮತ್ತೆ ಈಗ 1975 ನಲ್ಲಿ ಒಂದ್ಸಲ ಹಾಕಿ ವರ್ಲ್ಡ್ ಕಪ್ ಕೂಡ ಇಂಡಿಯಾ ಗೆದ್ದಿದೆ, ನೆನ್ಪಿಟ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ತಿದ್ದೆ ಹಾಕಿಯ ಮಾಂತ್ರಿಕ ಅಥವಾ ವಿಸರ್ಡ್ ಆಫ್ ಹಾಕಿ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ಧ್ಯಾನ್ ಚಂದ್ ಅವ್ರನ್ನ. ಅವರು ಎಷ್ಟು ಹೆಸರು ಮಾಡಿದ್ರು ಅಂತಂದ್ರೆ, ಸೊ ಅವ್ರ ಹೆಸರಲ್ಲಿ ಒಂದು ಅವಾರ್ಡ್ ಕೂಡ ಬಂದಿದೆ ಈಗ. ಅದು ಬಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅಂತೇಳಿ. ನಾವು ಖೇಲ್ ರತ್ನ ಅಂತ ಏನು ಅವಾರ್ಡ್ ಇತ್ತಲ್ಲ ಅದನ್ನ ರೀನೇಮ್ ಮಾಡಿದ್ದಾರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರ ಹುಟ್ಟಿದ್ದಿನ ನಾವು ಈಗ್ಲೂ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ? August 29, ನೆನ್ಪಿಟ್ಕೋಬೇಕು. ಮತ್ತೆ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಫೆಡರೇಷನ್ ಹಾಕಿ ಅಥವಾ ಹಾಕಿ ಫೆಡರೇಷನ್ ಏನಿದ್ ನಡೀತಾ ಇದೆಯಲ್ಲ ಅದರ ಒಂದು ರ್ಯಾಂಕಿಂಗ್ ಪ್ರಕಾರ ಇಂಡಿಯಾದ ಮೆನ್ಸ್ ಟೀಮ್ ಬಂದು 5th ರ್ಯಾಂಕ್ ಅಲ್ಲಿ ಇದೆ ಇಡೀ ವರ್ಲ್ಡ್ ಅಲ್ಲಿ. ವುಮೆನ್ಸ್ ಟೀಮ್ ಬಂದು 9th ರ್ಯಾಂಕ್ ಅಲ್ಲಿ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಒಂದ್ ರೀತಿ ನಾವು UNFCC ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೀವಿ. ಸೊ ಈ UNFCC 30th
ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಥವಾ ಕಾಪ್ 30 ಏನು ಹೇಳಿದ್ಯಲ್ಲ, ಅದು ಈಗ ಬ್ರೆಜಿಲ್ನ ಬೆಲಿಯಂ ಅಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಇದು ಸುದ್ದಿನಲ್ಲಿ ಇರುವಂಥದ್ದು. ಮತ್ತೆ ಈಗ ನಾವು ಕಾಪ್ 30 ನಡೀತಾ ಇದೆ. ಕಾಪ್ 30ಗಿಂತ ಮುಂಚೆ ಕಾಪ್ 21 ಅಂತ ಒಂದು ಬಂದಿತ್ತು. ಕಾಪ್ 21 ಏನಿದೆಯಲ್ಲ ಅದು ಪ್ಯಾರಿಸ್ ಅಲ್ಲಿ ಆಗಿತ್ತು. ಅದಾಗಿದ್ದು 2015 ಆಗಿದ್ದು. ನಾವೀಗ 25 ಇದ್ದೀವಿ. ಆ ಟೈಮಲ್ಲಿ ತುಂಬಾ ಮೇಜರ್ ಡಿಸಿಷನ್ಸ್ ತಗೊಂಡಿದ್ವಿ. ಪ್ಯಾರಿಸ್ ಕಾಪ್ 21 ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ NDC ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. NDC ಬಗ್ಗೆ ಆ NDC ನ ತಂದಿದ್ದೆ ಆ ಟೈಮಲ್ಲಿ. ಜೊತೆಗೆ ಏನ್ ಮಾಡಿದ್ವಿ ಅಂತಂದ್ರೆ, ಈಗೇನು ಟೆಂಪರೇಚರ್ ಇದೆ, ಗ್ಲೋಬಲ್ ಟೆಂಪರೇಚರ್, ಅದನ್ನ ಅಟ್ಲೀಸ್ಟ್ 22 ಡಿಗ್ರಿ ಅಷ್ಟು ಕಡಿಮೆ ಮಾಡಬೇಕು. ಸಾಧ್ಯ ಆದ್ರೆ 1.5 ಡಿಗ್ರಿ ಅಷ್ಟಾದ್ರೂ ಕಡಿಮೆ ಮಾಡಬೇಕು ಅಂತೇಳಿ ಈ ತರದ್ದೆಲ್ಲ ಟಾರ್ಗೆಟ್ಸ್ ಇಟ್ಕೊಂಡ್ ಬಂದಿದ್ವಿ. ಸೊ ಹಾಗಾಗಿ ಮತ್ತೆ ಆ ಒಂದು ಟಾರ್ಗೆಟ್ ಅಲ್ಲಿ NDC ತಂದಿದ್ವಲ್ಲ, ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, NDC ಟಾರ್ಗೆಟ್ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಪ್ಯಾರಿಸ್ ಡೀಲ್ ನ ಇಂಪ್ಲಿಮೆಂಟೇಷನ್ ಯಾವ ಮಟ್ಟಕ್ಕಿದೆ ಅಂದ್ರೆ 10 years ಆಯ್ತು, 10 ವರ್ಷ ಆಯ್ತು. 25 ಹೋಲಿಸ್ಕೊಂಡ್ರೆ 2015ರಿಂದ 25ಕ್ಕೆ 10 ವರ್ಷ ಆಗಿದೆ. ಸೊ ಇದ್ರ ಎಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ, ಇದನ್ನೆಲ್ಲ ಇಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲಿ? ಬ್ರೆಜಿಲ್ನ ಬೆಲಿಯಂ ಅಲ್ಲಿ. ಇನ್ನೊಂದು ಮೇಜರ್ ಅಬ್ಸರ್ವೇಷನ್ ಅಂತಂದ್ರೆ, ಈ ಟೈಮಲ್ಲಿ ಬ್ರೆಜಿಲ್ ಅಲ್ಲಿ ನಡೀತಾ ಇದೆಯಲ್ಲ, ಬ್ರೆಜಿಲ್ ಒಂದು ಫಂಡ್ ಕೊಡೋಗ್ತಾ ಇದೆ. ಆ ಫಂಡ್ ಬಂದು ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅಂತೇಳಿ, ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಅಂತೇಳಿ ಒಂದು ಫಂಡ್ ತಂದಿದೆ. ಯಾರು? ಬ್ರೆಜಿಲ್ ತಂದಿರುವಂಥದ್ದು. ಏನಂತಂದ್ರೆ, ಈಗ ಏನು ಟ್ರಾಪಿಕಲ್ ಫಾರೆಸ್ಟ್, ಈಗ ಇಂಡಿಯಾದಲ್ಲೂ ಇದೆಯಲ್ಲೋ ಟ್ರಾಪಿಕಲ್ ಫಾರೆಸ್ಟ್ ಕಂಟ್ರಿಗಳಲ್ಲಿ ಆ ಟ್ರಾಪಿಕಲ್ ಫಾರೆಸ್ಟ್ ನ ಮೇಂಟೈನ್ ಮಾಡಬೇಕು, ಎಕ್ಸ್ಪೆಂಡ್ ಮಾಡಬೇಕು, ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಮಾಡೋದಕ್ಕೆ ಫಂಡಿಂಗ್ ಮಾಡಬೇಕು ಅಥವಾ ಅವ್ರು ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಫಂಡ್ ನ ತಂದಿರೋದಾಗಿರುತ್ತೆ. ಇದಕ್ಕೆ ಮೆಂಬರ್ಸ್ ಬಂದು ಯೂಶಲಿ ಟ್ರಾಪಿಕಲ್ ಫಾರೆಸ್ಟ್ ಕಂಟ್ರೀಸ್ ಇರ್ತಾರೆ. ಇದಕ್ಕೆ 53 ಜನ ಸೈನ್ ಕೂಡ ಮಾಡಿದ್ದಾರೆ. 53 ಮೆಂಬರ್ಸ್ ಈಗ ಆಲ್ರೆಡಿ ಇದಕ್ಕೆ ಸೈನ್ ಕೂಡ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ನೀವು ಎಷ್ಟು ಚೆನ್ನಾಗಿ ಅದನ್ನು ಕನ್ಸರ್ವ್ ಮಾಡ್ತೀರಾ, ರಿಸ್ಟೋರ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಪೇಮೆಂಟ್ ಕೊಡ್ತಾ ಹೋಗ್ತಾರೆ. ಈ ಫಂಡಿಂಗ್ ಬಂದು ಇವ್ರು ಎಸ್ಟಿಮೇಷನ್ ಮಾಡಿರೋ ಪ್ರಕಾರ $125 ಬಿಲಿಯನ್ ಓಕೆನಾ. ಅದರಲ್ಲಿ $25 ಬಿಲಿಯನ್ ಅಷ್ಟು ಪಬ್ಲಿಕ್ ಇಂದಾನೆ ತಗೋತಾರೆ, ಅಂದ್ರೆ ಮೆಂಬರ್ಸ್ ಇಂದಾನೆ ತಗೊಳ್ತಾ ಹೋಗ್ತಾರೆ. ಪಬ್ಲಿಕ್ ಅಂತಂದ್ರೆ ಗೌರ್ಮೆಂಟ್ ತಗೊಳ್ತಾ ಹೋಗ್ತಾರೆ. ಇನ್ನು $100 ಬಿಲಿಯನ್ ಅಷ್ಟು ಪ್ರೈವೇಟ್ ಆಗಿ ಸಿಗುತ್ತೆ, ಪ್ರೈವೇಟ್ ಇನ್ವೆಸ್ಟರ್ಸ್ ಗಳು ಮಾಡಬಹುದು ಅಂತ ಇರುವಂತದ್ದು. ನೆನ್ಪಿಟ್ಕೋಬೇಕಾಗುತ್ತೆ. ನಿಮ್ಗೆ ಏನ್ ಸಿಂಪಲ್ ಕ್ವಶನ್ ಕೇಳ್ತಾರೆ, ಟ್ರಾಪಿಕಲ್ ಫಾರೆಸ್ಟ್ ಫಾರೆವರ್ ಫೆಸಿಲಿಟಿ ಯಾವಾಗ ತಂದ್ರು? ಕಾಪ್ 30 UNFCCC. ಅದಾರ ನೆನ್ಪಿಟ್ಕೋಬೇಕು. ಯಾರು ತಂದ್ರು? ಬ್ರೆಜಿಲ್. ಇದ್ರಲ್ಲಿ ನಾವು ಮೆಂಬರ್ ಇದೀವಾ? ಹೌದು. ಸೊ ಇದ್ರ ಉದ್ದೇಶ ಏನು, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ, ಬಿಮ್ರೆನ್ ನಿಮ್ಗೆ ಬೇಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಮ್ಸ್ಟೆಕ್ ಇಂಡಿಯಾ ಮೆರೈನ್ ರಿಸರ್ಚ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ನೋಡಿ, ಬಿಮ್ಸ್ಟೆಕ್ ಇಂಡಿಯಾ ಮೆರೈನ್ ರಿಸರ್ಚ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಇದೊಂದು ನೆಟ್ವರ್ಕ್ ನ ನಾವೇ ಲಾಂಚ್ ಮಾಡಿರುವಂತದ್ದು. ಇದರ ಒಂದು ಫಸ್ಟ್ ಬೈಆನಿಯಲ್ ಅಂತಂದ್ರೆ 2 ವರ್ಷಕ್ಕೊಂದ್ಸಲ ನಡೆಯುವಂತ ಸಮಿಟ್. ಇದರ ಒಂದು ಮೀಟಿಂಗ್ ನ ಈಗ ಇಂಡಿಯಾ ಕೇರಳದ ಕೊಚ್ಚಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಡೆಸ್ತಾ ಇದೆ. ಲೊಕೇಶನ್ ಇಂಪಾರ್ಟೆಂಟ್. ಈ ಬಿಮ್ರಿನ ತಂದಿರೋರು ಯಾರು ಅಂತಾನು ಕೇಳ್ತಾರೆ, ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ಹೋಸ್ಟ್ ಮಾಡ್ತಾ ಇರೋ ಅಥವಾ ಇದರ ಒಂದು ನೋಡಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರಂತಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿತ್ ಕೊಲಾಬರೇಷನ್ ವಿತ್, ಫಾರ್ ಎಕ್ಸಾಂಪಲ್ ಕೆಲವೊಂದು ಓಷನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಇರ್ತವೆ. ಯಾವುದು? ಕ್ಯೂಸ್ಯಾಟ್ ಇರ್ಬೋದು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಇರ್ಬೋದು. ಇವುಗಳ ಒಂದು ಸಹಯೋಗದೊಂದಿಗೆ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈ ಒಂದು ಬಿಮ್ರಿನ ನಡೆಸ್ತಾ ಇದೆ ಇಲ್ಲಿ ಕೊಚ್ಚಿನಲ್ಲಿ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನು ಡಿಸ್ಕಸ್ ಮಾಡ್ತಾರೆ ಅಂತಂದ್ರೆ, ಮೆರೈನ್ ಅಲ್ಲಿ ರಿಸರ್ಚ್ ಅಥವಾ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಮೆರೈನ್ ರಿಸರ್ಚರ್ಸ್ ನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಇದಕ್ಕೊಂದು ಥೀಮ್ ಕೂಡ ಇಟ್ಕೊಂಡಿದ್ದಾರೆ ಈ ವರ್ಷ, ಬಿಲ್ಡಿಂಗ್ ನಾಲೆಡ್ಜ್ ಪಾರ್ಟ್ನರ್ಶಿಪ್ ಫಾರ್ ಸಸ್ಟೈನಬಲ್ ಬ್ಲೂ ಎಕಾನಮಿ ಅಂತಂದ್ರೆ ಸಮುದ್ರದಿಂದ ನಾವು ಜನರೇಟ್ ಮಾಡುವಂತ ಎಕಾನಮಿ. ಹಂಗಂತೇಳಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ದಟ್ ಶುಡ್ ಬಿ ಸಸ್ಟೈನಬಲ್. ಈ ತಲೆಮಾರಿಗೂ ಆಗ್ಬೇಕು, ಮುಂದಿನ ತಲೆಮಾರುಗಳಿಗೂ ಉಳ್ಕೋಬೇಕು, ಪ್ರಕೃತಿನ ಆ ಒಂದು ಕನ್ಸರ್ವೇಷನ್ ಮಾಡಬೇಕು. ಈ ರೀತಿಯಾಗಿ ಗುರಿ ಇಟ್ಕೊಂಡು ಮಾಡಿರುವಂತದ್ದಾಗಿರುತ್ತೆ. ಥೀಮ್ ಇಂಪಾರ್ಟೆಂಟ್, ಅದನ್ನ ನೋಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಬಿಮ್ಸ್ಟೆಕ್ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಆಲ್ರೆಡಿ ಹೇಳಿದ್ರಲ್ಲಿ ಇದು ಬಿಮ್ಸ್ಟೆಕ್ ನ ಒಂದು ಭಾಗ ಅಥವಾ ನೆಟ್ವರ್ಕ್ ಆದ್ರಿಂದ ಬಿಮ್ಸ್ಟೆಕ್ ಬಗ್ಗೆ ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಮ್ಸ್ಟೆಕ್ ಅಂತಂದ್ರೆ ಬೇ ಆಫ್ ಬೆಂಗಾಲ್ ನ ಇನಿಷಿಯೇಟಿವ್ ಆಗಿರುತ್ತೆ ಫಾರ್ ಮಲ್ಟಿ ಸೆಕ್ಟೋರಲ್ ಅಂತಂದ್ರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್, ಅಂದ್ರೆ ಎಕನಾಮಿಕಲಿ ಕೋಆಪರೇಷನ್ ಮಾಡಬೇಕು ಮಲ್ಟಿ ಸೆಕ್ಟೋರಲ್ ವೇನಲ್ಲಿ. ಎಲ್ಲಿರುವಂತಹ ಕಂಟ್ರಿಗಳು? ಬೇ ಆಫ್ ಬೆಂಗಾಲ್ ಅಲ್ಲಿ ಇರುವಂತಹ ಕಂಟ್ರಿಗಳಿಗೆ. ಬೇ ಆಫ್ ಬೆಂಗಾಲ್ ಕಂಟ್ರಿಗಳು ಅಂದ್ರೆ ಯಾವ್ಯಾವು? ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ಇಂಡಿಯಾ, ನೇಪಾಳ, ಭೂತಾನು, ಬಾಂಗ್ಲಾದೇಶ, ಮಯನ್ಮಾರ್, ಥೈಲ್ಯಾಂಡ್. ನೀವು ಕೇಳ್ಬೋದು ನೇಪಾಳ ಮತ್ತೆ ಭೂತಾನು ಬೇ ಆಫ್ ಬೆಂಗಾಲ್ಗೆ ಬಾರ್ಡರ್ ಆಗಿಲ್ಲ ಅಂತೇಳಿ, ಬಟ್ ದೇ ಆರ್ ಆಲ್ಸೋ ಮೆಂಬರ್ಸ್. ನೆನ್ಪಿಟ್ಕೊಳ್ಳಿ, ತೆಗಿಬೇಡಿ. ಸೊ ಇವ್ರುಗಳು ಮೆಂಬರ್ ಆಗಿರ್ತಾರೆ. ಇವ್ರುಗಳಿಗೆಲ್ಲ ಒಂದು ಟೆಕ್ನಿಕಲ್ ಕೋಆಪರೇಷನ್ ಅಥವಾ ಎಕನಾಮಿಕಲ್ ಕೋಆಪರೇಷನ್ ಅಷ್ಟೇ ಅಲ್ಲದೆ ನೋಡಿ, ಮರೈನ್ ಡೈವರ್ಸಿಟಿ ಕನ್ಸರ್ವೇಷನ್ ಆಗ್ಬೋದು, ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂತಹ ಒಂದು ವಿಚಾರಗಳಾಗ್ಬೋದು, ಮರೈನ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಾಗ್ಬೋದು, ಮರೈನ್ ಬಯೋಟೆಕ್ನಾಲಜಿನ ಮೇಂಟೈನ್ ಮಾಡೋದಾಗ್ಬೋದು, ಅಥವಾ ರಿನ್ಯೂವಬಲ್ ಓಷನ್ ಎನರ್ಜಿನ ಕನ್ಸರ್ವ್ ಮಾಡುವಂತದ್ದಾಗ್ಬೋದು. ಡಿಸಾಸ್ಟರ್ಗಳಾಗುತ್ತೆ, ಇಲ್ಲಿ ಸೈಕ್ಲೋನ್ಗಳು ಬರ್ತಾವಲ್ಲ, ಈ ಡಿಸಾಸ್ಟರ್ಗಳಾದಾಗ ಅದನ್ನ ಆ ಡಿಸಾಸ್ಟರ್ಗಳ ಇಂಪ್ಯಾಕ್ಟ್ ನ ಕಡಿಮೆ ಮಾಡುವಂತದ್ದಾಗ್ಬೋದು, ಅಥವಾ ಕೋಸ್ಟಲ್ ರೆಸಿಲಿಯನ್ಸ್ ನ ಬಿಲ್ಡ್ ಮಾಡುವಂತದ್ದಾಗ್ಬೋದು. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಈ ಮೆಂಬರ್ ಕಂಟ್ರಿಗಳು ಮಾಡ್ಕೊಂಡಿರುವಂತಹ ಒಂದು ರೀಜನಲ್ ಗ್ರೂಪ್ ಒಂದು ಬಿಮ್ಸ್ಟೆಕ್. ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಎಸ್ಟಾಬ್ಲಿಷ್ ಆಗಿದ್ದು 1997 ಎಸ್ಟಾಬ್ಲಿಷ್ ಆಗುತ್ತೆ. ಎಲ್ಲಿ? ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಎಸ್ಟಾಬ್ಲಿಷ್ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಸೆಕ್ರೆಟರಿಯೇಟ್ ಬಂದು ಢಾಕಾ, ಬಾಂಗ್ಲಾದೇಶ್ನ ಢಾಕಾದಲ್ಲಿದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು.
ಭೂತಾನ್ ಅಲ್ಲಿ ಒಂದು ಹಬ್ಬ ನಡೀತಾ ಇದೆ, ಗ್ಲೋಬಲ್ ಪೀಸ್ ಪ್ರೇಯರ್ ಫೆಸ್ಟಿವಲ್ ಅಂತೇಳಿ ನೆನ್ಪಿಟ್ಕೋಬೇಕು. ಗ್ಲೋಬಲ್ ಪೀಸ್ ಪ್ರೇಯರ್ ಫೆಸ್ಟಿವಲ್ ಅಂತೇಳಿ ನಡೀತಾ ಇದೆ. ಅದು ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಭೂತಾನ್ ರಾಜನ 70ನೇ ಬರ್ತ್ ಆನಿವರ್ಸರಿ ಜೊತೆಗೆ ಕೋಇನ್ಸಿಡೆನ್ಸ್ ಆಗೋ ರೀತಿಯಲ್ಲಿ ಅಲ್ಲಿ ಗ್ಲೋಬಲ್ ಪೀಸ್ ಪ್ರೇಯರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದಾರೆ. ಇನ್ನು ಸ್ಪೆಸಿಫಿಕಲಿ ಭೂತಾನ್ ಲೊಕೇಶನ್ ಹೇಳ್ಬೇಕು ಅಂತಂದ್ರೆ ಥಿಂಪು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅಲ್ಲೇನಾಗಿದೆ ಅಂತಂದ್ರೆ ಇಂಡಿಯಾಯಿಂದ ಒಂದು ರಿಲೀಕ್ಸ್, ಬುದ್ಧನ ರಿಲೀಕ್ಸ್, ಪಿಪ್ರವಾಹ ರಿಲೀಕ್ಸ್ ನಾವು ಲಾಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಹಾಂಗ್ಕಾಂಗ್ ಇಂದ ತರ್ಸ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು. ಆ ಪಿಪ್ರವಾಹ ರಿಲೀಕ್ಸ್ ಏನಿದೆಯಲ್ಲ, ಬುದ್ಧನ ಒಂದು ಪಳೆಯುಳಿಕೆಗಳು, ಅದನ್ನ ಅಲ್ಲಿ ತಗೊಂಡೋಗಿ ಪಬ್ಲಿಕ್ಗೆ ಎಕ್ಸ್ಪೋಸಿಷನ್ಗೆ ಅಂತ ಇಟ್ಟಿದ್ದಾರೆ. ಪಬ್ಲಿಕ್ ಎಕ್ಸ್ಪೋಸಿಷನ್ಗೆ ಅಥವಾ ಜನಗಳಲ್ಲಿ ವಿಸಿಟ್ ಮಾಡಲಿ, ಅದರ ಒಂದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇಟ್ಟಿದ್ದಾರೆ. ಹಂಗಾಗಿ ಇದು ಸುದ್ದಿನಲ್ಲಿರುವಂಥದ್ದು. ಇನ್ನ ಈ ಪಿಪ್ರವಾಹ ಸೈಟ್ ಬಗ್ಗೆ ನೋಡಬೇಕು ಅಂತಂದ್ರೆ ಇದು ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದೀವಿ ಕೂಡ. ಇದೊಂದು ಆರ್ಕಿಯಾಲಜಿಕಲ್ ಸೈಟ್ ಆಗುತ್ತೆ. ಎಲ್ಲಿರುತ್ತೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲ, ಸಿದ್ಧಾರ್ಥ್ ನಗರ. ಇನ್ನ ನಾವು ಏನ್ಷಿಯಂಟ್ ಟೈಮ್ ನೋಡ್ಬೇಕು ಅಂತಂದ್ರೆ ಕಪಿಲ ವಸ್ತು ಬಂದು ಬುದ್ಧ ಹುಟ್ಟಿದ್ನಲ್ಲ ಲುಂಬಿನಿ ಗಾರ್ಡನ್, ಅದ್ರ ಹತ್ರ ಇರುವಂತ ಜಾಗ. ಈ ಕಪಿಲ ವಸ್ತು ಬಂದು ಇಟ್ ಇಸ್ ದ ಕ್ಯಾಪಿಟಲ್ ಆಫ್ ಸಾಂಖ್ಯ ಕ್ಲಾನ್, ಸಾಂಖ್ಯ ಗಣರಾಜ್ಯ. ಮೊದಲು ನಾವು ಓದಿರ್ತೀವಿ. ಸೊ ಏನು 16 ಗಣರಾಜ್ಯಗಳಿದ್ವು, ಆ ಒಂದು ಗಣರಾಜ್ಯದಲ್ಲಿ ಸಾಂಖ್ಯ ಒಂದು, ಆ ಸಾಂಖ್ಯದ ಕ್ಯಾಪಿಟಲ್ ಬಂದು ಕಪಿಲ ವಸ್ತು. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ತರೈ ರೀಜನ್ ಅಲ್ಲಿ ನೋಡಕ್ ಸಿಗುವಂತ ಜಾಗ, ಉತ್ತರ ಪ್ರದೇಶ, ನೇಪಾಳ ಬಾರ್ಡರ್, ಈ ಜಾಗಗಳು ನೋಡುವಂತಹ ಒಂದು ಜಾಗ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ಬುದ್ಧನ ಒಂದು ಪಳೆಯುಳಿಕೆಗಳನ್ನ ಇಟ್ಕೊಂಡು ಸ್ತೂಪನ ಕನ್ಸ್ಟ್ರಕ್ಟ್ ಮಾಡಿದ್ದು. ಆ ಸ್ತೂಪನ 1898 ಅಥವಾ 1899 ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ವಿಲಿಯಂ ಕ್ಲಾಕ್ಸ್ಟಾನ್ ಪೆಪ್ಪೆ ಅನ್ನೋರು ಫಸ್ಟ್ ಎಕ್ಸ್ಕವೇಷನ್ ಮಾಡಿ ಕಂಡುಹಿಡಿತಾರೆ. ನಂತರ ಅದು ಯುಕೆಗೆ ಹೋಗುತ್ತೆ, ಅಲ್ಲಿಂದ ಹಾಂಗ್ಕಾಂಗ್ ಹೋಗುತ್ತೆ. ಸಮೋ ನಮಗೀಗ ಇಂಡಿಯಾಗೆ ಕೈ ಸೇರಿದೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಆದಿತ್ಯ L1 ಅಂದ್ರೆ ಆದಿತ್ಯ ಅಂತಂದ್ರೆ ಸೂರ್ಯನ ಮಾನಿಟರ್ ಮಾಡಬೇಕು ಅಂದ್ರೆ ಸೋಲಾರ್ ಅಬ್ಸರ್ವೇಷನ್ ಮಿಷನ್ ಆಗಿರುತ್ತೆ ಇದು. L1 ಅನ್ನೋ ಪಾಯಿಂಟ್ ಯಾಕಿದೆ ಅಂತಂದ್ರೆ L1 ಅನ್ನೋ ಜಾಗದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂದ್ರೆ ಇಸ್ರೋ ಸೂರ್ಯನ ಮಾನಿಟರ್ ಮಾಡಬೇಕು ಅಂತೇಳಿ ಲಾಂಚ್ ಮಾಡಿದಂತ ಒಂದು ಅಬ್ಸರ್ವೇಟರಿ ಬಂದು ಆದಿತ್ಯ L1, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮು ವಿಸಿಬಲ್ ಲೈಟ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ CME ಅಥವಾ ಕರೋನಲ್ ಮಾಸ್ ಎಜೆಕ್ಷನ್ ಅನ್ನ ಈಗ ಅದು ಕ್ಯಾಪ್ಚರ್ ಮಾಡಿದೆ, ಅದರ ಒಂದು ಫೋಟೋ ತೆಗೆದಿದೆ. ಏನಿದು ಕರೋನಲ್ ಮಾಸ್ ಎಜೆಕ್ಷನ್ ಅಂತಂದ್ರೆ, ಅಥವಾ ಆದಿತ್ಯ L1 ಅಲ್ಲಿ L1 ಅಂದ್ರೇನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರೋನಲ್ ಮಾಸ್ ಎಜೆಕ್ಷನ್ ಅಂತಂದ್ರೆ ಸೂರ್ಯನ ಭಾಗಗಳನ್ನ ನಾವು ನೋಡೋದಾದ್ರೆ ಫಸ್ಟ್ ಬಂದು ಕೋರ್ ಇರುತ್ತೆ, ಒಳಗಡೆ ಇರುವಂತದ್ದು ಕೋರ್ ಇರುತ್ತೆ. ಅದಾದ್ಮೇಲೆ ರೇಡಿಯೋ ಆಕ್ಟಿವ್ ಸೆಕ್ಷನ್ ಬರುತ್ತೆ. ಅದಾದ್ಮೇಲೆ ಫೋಟೋಸ್ಪಿಯರ್ ಅಂತ ಕರಿತೀವಿ, ಫೋಟೋಸ್ಪಿಯರ್ ಬರುತ್ತೆ. ನಂತರದಲ್ಲಿ ಕ್ರೋಮೋಸ್ಪಿಯರ್ ಅಂತ ಬರುತ್ತೆ. ಲಾಸ್ಟ್ ಅಲ್ಲಿ ಬರುವಂತದ್ದೇ ಕರೋನಾ. ಈ ಕರೋನಾ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಸೋಲಾರ್ ವಿಂಡ್ಗಳು ಆಚೆ ಬರ್ತವೆ. ಸೋಲಾರ್ ವಿಂಡ್ ಅಂತಂದ್ರೆ ಆ ಒಂದು ಬೆಂಕಿಯ ಉಂಡೆಗಳು ಅಥವಾ ಬೆಂಕಿ ಗಾಳಿಗಳಂತ ಕರಿಬಹುದು. ಅದೇನ್ ಮಾಡುತ್ತೆ, ಆಚೆ ಬರುತ್ತೆ. ಸೊ ಆಚೆ ಬರ್ತಿದ್ದಂತಹ ಒಂದು ಬೆಂಕಿ ಉಂಡೆಗಳನ್ನ ಅಥವಾ ಒಂದು ಜ್ವಾಲೆಗಳನ್ನ ಏನ್ ಮಾಡಿದೆ ಅಂತಂದ್ರೆ ಈಗ ಈ ಒಂದು ಆದಿತ್ಯ L1 ಕ್ಯಾಪ್ಚರ್ ಮಾಡಿದೆ. ಯಾವ್ದನ್ನ ಯೂಸ್ ಮಾಡ್ಕೊಂಡು, ವಿಸಿಬಲ್ ಲೈಟ್ ನ ಯೂಸ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿದೆ. ಸೊ ಅದರಿಂದ ಏನಾಗಿದೆ ಅಂತಂದ್ರೆ ಈಗ ಆ ಒಂದು ಪ್ಲಾಸ್ಮಾ, ಅದರ ಯೂಶಲಿ ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ. ಆ ಪ್ಲಾಸ್ಮಾ ಟೆಂಪರೇಚರ್ ಏನಿದೆ, ಡೆನ್ಸಿಟಿ ಏನಿದೆ, ವೆಲಾಸಿಟಿ ಏನಿದೆ, ಅಥವಾ ಆ ಪ್ಲಾಸ್ಮಾದಲ್ಲಿ ಏನೇನು ಕಂಟೆಂಟ್ ಇದೆ, ಇದನ್ನೆಲ್ಲ ಈಗ ಸ್ಟಡಿ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನ್ಯೂಸ್ ಅಲ್ಲಿ ಇರುವಂತದ್ದು. ಇನ್ನು ಆದಿತ್ಯ L1 ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂತಂದ್ರೆ ಇದನ್ನ ಆಲ್ರೆಡಿ ಹೇಳಿದಂತೆ ಇದನ್ನ ಸಣ್ಣ ಸ್ಟಡಿ ಮಾಡೋದಕ್ಕೆ ಲಾಂಗರೇಜ್ ಪಾಯಿಂಟ್ ಅಲ್ಲಿ ಪ್ಲೇಸ್ ಮಾಡುವಂಥದ್ದು. ಏನ್ ಲಾಂಗರೇಜ್ ಪಾಯಿಂಟ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸನ್ ಇದೆ, ಓಕೆನಾ, ಇಲ್ಲಿ ಅರ್ತ್ ಇದೆ. ಸೊ ಅರ್ತ್ ಮತ್ತೆ ಸನ್ ಮಧ್ಯೆ ಗ್ರಾವಿಟೇಷನಲ್ ಬ್ಯಾಲೆನ್ಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಸನ್, ಇದು ಅರ್ತ್ ಅಂತ ತಗೊಂಡ್ರೆ ಈ ಗ್ರಾವಿಟೇಷನಲ್ ಪಾಯಿಂಟ್ ಬ್ಯಾಲೆನ್ಸ್ ಆಗೋದು ಇಂಪಾರ್ಟೆಂಟ್. ಸೊ ಎಲ್ಲಿ ಪ್ಲೇಸ್ ಮಾಡಬಹುದು, ಇದನ್ನ ಇಲ್ಲಿ ಪ್ಲೇಸ್ ಮಾಡಬಹುದು ಆ ಒಂದು ಅಬ್ಸರ್ವೇಟರ್ನ. ಸೊ ಅವಾಗ ಎರಡು ಒಂದು ಗ್ರಾವಿಟೇಷನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನ L1 ಅಂತ ಕರೀತಾರೆ, ಇದನ್ನ L2 ಅಂತ ಕರೀತಾರೆ. ಅಲ್ಲೂ ಕೂಡ ಒಂದು ಗ್ರಾವಿಟೇಷನಲ್ ಬ್ಯಾಲೆನ್ಸ್ ಆಗುತ್ತೆ. ಅಥವಾ ಈ ಕಡೆ ಇಲ್ಲಿ L3 ಅಂತ ಕರೀತಾರೆ. ಇಲ್ಲಿಟ್ಟು ಕೂಡ ಆ ಗ್ರಾವಿಟೇಷನಲ್ ಫೋರ್ಸ್ ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು, ಇಲ್ಲಿಟ್ಟು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದಲ್ಲದೆ ಇಲ್ಲೂ ಕೂಡ ನಾವು ಅದನ್ನ ಪ್ಲೇಸ್ ಮಾಡಬಹುದು. ಇದನ್ನ L4 ಅಂತ ಕರೆದ್ರೆ ಇದನ್ನ L5 ಅಂತ ಕರೀತಾರೆ. ಈ ರೀತಿಯಾಗಿ 5 ಪಾಯಿಂಟ್ಗಳಿದೆ. ಅದ್ರಲ್ಲಿ ನಾವು ಈ ಒಂದು ಆದಿತ್ಯ L1 ಈ ಜಾಗದಲ್ಲಿ ಪ್ಲೇಸ್ ಮಾಡಿದೀವಿ L1 ಅಲ್ಲಿ. ಸೊ ಅದಕ್ಕೆ ಇದಕ್ಕಿಟ್ಟಿರೋ ಹೆಸರು ಬಂದು ಆದಿತ್ಯ L1 ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಇದರ ಒಂದು ಕೆಲಸ ಏನು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿದೆ. ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್, ಕೊರೋನಾ ಏನ್ ಡಿಸ್ಕಸ್ ಮಾಡೋದಲ್ಲ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಹೋಗುತ್ತೆ. ಸೊ ಮೇಜರ್ ಇದರ ಉದ್ದೇಶ ಏನಂತಂದ್ರೆ ಕರೋನಲ್ ಹೀಟಿಂಗ್. ನಾನು ಆಲ್ರೆಡಿ ಹೇಳಿದೆ, ಔಟರ್ ಲೇಯರ್ ಬಂದು ಕರೋನಾ ಅಂತ ಹೇಳ್ಬಿಟ್ಟು, ಇನ್ನರ್ ಲೇಯರ್ ಬಂದು ಕ್ರೋಮೋಸ್ಪಿಯರ್ ಅಂತೇಳಿ. ಬಟ್ ಈಗ ನಾವು ಗೊತ್ತು ಈಟಿನ ಒಳಗಡೆ ಜನರೇಟ್ ಆಗ್ತಾ ಇರೋಂಥದ್ದು ಯಾವ್ದ್ರಿಂದ, ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಇಲ್ಲಿ ಎನರ್ಜಿ ರೇಡಿಯೇಟ್ ಆಗ್ತಾ ಇರೋದು. ಸೊ ಹಂಗ್ ನೋಡಿದ್ರೆ ಹೀಟು ಇಲ್ಲಿಂದ ಬರ್ತಾ ಆಚೆ ಕಡಿಮೆ ಆಗ್ತಾ ಹೋಗ್ಬೇಕು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಈ ಕ್ರೋಮೋಸ್ಪಿಯರ್ ಕಂಪೇರ್ ಮಾಡ್ಕೊಂಡ್ರೆ ಕರೋನಾದಲ್ಲಿ ಹೀಟ್ ಜಾಸ್ತಿ ಇದೆ. ಸೊ ಅದು ಹೇಗೆ, ಇದನ್ನ ಸ್ಟಡಿ ಮಾಡುವಂಥದ್ದು. ಮತ್ತೆ ಸೋಲಾರ್ ರೇಡಿಯೇಷನ್ ಸ್ಟಡಿ ಮಾಡುವಂಥದ್ದು, ಸೋಲಾರ್ ವಿಂಡ್ಗಳನ್ನ ಸ್ಟಡಿ ಮಾಡುವಂಥದ್ದು. ಈಗ ಕರೋನಲ್ ಮಾಸ್ ಎಜೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದನ್ನ ಸ್ಟಡಿ ಮಾಡುವಂಥದ್ದು. ಮತ್ತೆ ಈ ಕರೋನಲ್ ಮಾಸ್ ಎಜೆಕ್ಷನ್ ಆಗೋದ್ರಿಂದ ಅಥವಾ ಸೋಲಾರ್ ವಿಂಡ್ಗಳಿಂದ ಏನಾಗುತ್ತೆ ಅಂತಂದ್ರೆ ನಿಯರ್ ಇರುವಂತಹ ಸ್ಯಾಟಲೈಟ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಕಮ್ಯುನಿಕೇಶನ್ ಸಿಸ್ಟಮ್ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡುವಂಥದ್ದು, ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇದ್ರ ಉದ್ದೇಶದಿಂದ ಈ ಒಂದು ಆದಿತ್ಯ L1 ಲಾಂಚ್ ಮಾಡಿರ್ತಾರೆ. ಎಕ್ಸಾಮ್ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಫಾರ್ ದ ಫಸ್ಟ್ ಟೈಮ್ ನಾವೇನ್ ಮಾಡಿದೀವಿ ಅಂತಂದ್ರೆ ಇಂಡಿಯನ್ ಗ್ರೇಪ್ಸ್ ಅಥವಾ ಇಂಡಿಯನ್ ಟೇಬಲ್ ಗ್ರೇಪ್ಸ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇಂಡಿಯಾದಿಂದ ನ್ಯೂಜಿಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ.
ಇದಕ್ಕೆ ಅಂತಾನೆ ಮೊದಲೇನೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಂದು ಆಗಿತ್ತು. ಸೊ ನ್ಯೂಜಿಲೆಂಡ್ಗೆ ಈ ಒಂದು ಇಂಡಿಯನ್ ಗ್ರೇಪ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇನ್ನು ಇಂಡಿಯನ್ ಗ್ರೇಪ್ಸ್ ಎಲ್ಲಿ ಬೆಳೀತಾರೆ ಇಂಡಿಯಾದಲ್ಲಿ ಮೇಜರ್ ಆಗಿ ಅಂತಂದ್ರೆ ಮೇಜರ್ ಕಾಂಟ್ರಿಬ್ಯೂಟರ್ ಬಂದು ಎರಡು, ಒಂದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ. ಈಗ ಮಹಾರಾಷ್ಟ್ರ ಅಂತ ತಗೊಂಡ್ರೆ ನಮಗೆ 67% ಮಹಾರಾಷ್ಟ್ರದಲ್ಲೇ ಬೆಳಿತೀವಿ, ಇನ್ನು ನಿಯರ್ಲಿ 28% ಕರ್ನಾಟಕದಲ್ಲಿ ಬೆಳಿತೀವಿ. ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಎರಡು ಸೇರಿನೇ ಸುಮಾರು 95% ಅಷ್ಟು ಗ್ರೇಪ್ಸ್ ಇಂಡಿಯನ್ ಗ್ರೇಪ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆಮೇಲೆ ನಾವು ಫ್ರೂಟ್ ಏನು ಇಂಡಿಯಾದಲ್ಲಿ ಬೆಳಿತೀವಲ್ಲ ಅದರಲ್ಲಿ 2.5% ಅಷ್ಟು ಫ್ರೂಟ್ಸ್ ಅಲ್ಲಿ ಗ್ರೇಪ್ಸ್ ಇದೆ. ಸೊ ಈಗ ನಾವೇನು ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಲ್ಲ, ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ರಷ್ಯಾ, ಯುಕೆ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ, ನಲ್ಸಾ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ ಅಂತ ಹೇಳಿ ಯಾವಾಗ ನವೆಂಬರ್ 9ನೇ ತಾರೀಕಿನ ನಾವು ಪ್ರತಿ ವರ್ಷ ನ್ಯಾಷನಲ್ ಲೀಗಲ್ ಸರ್ವಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮಗೆ ನಲ್ಸಾ ಆಕ್ಟ್ ಬಂದಿದ್ದು ಯಾವಾಗ 1987, ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಬಂದಿದ್ದು 1987 ಅಲ್ಲಿ. ಅಂದ್ರೆ ಅದು ಅವಾಗ ಫೋರ್ಸ್ ಅಲ್ಲಿ ಇರಲಿಲ್ಲ. ಅದು ಫೋರ್ಸ್ ಬಂದಿದ್ದು ಯಾವಾಗ ಅಂತಂದ್ರೆ 1995 ನಲ್ಲಿ, ಅಂದ್ರೆ ಅದಾದ್ಮೇಲೆ 8 ವರ್ಷ ಆದ್ಮೇಲೆ ಬರುತ್ತೆ. ಸೊ ಇವಾಗ ನಾವು ಇರೋದು 2025 ನಲ್ಲಿ. ಇದು ಕಂಪೇರ್ ಮಾಡ್ಕೊಂಡಾಗ ಈಗ ಆಲ್ರೆಡಿ 30 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ಇದು ಸುದ್ದಿನಲ್ಲಿ ಇರುವಂತದ್ದು. ನಲ್ಸಾ ಡೇನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ನವೆಂಬರ್ 9 ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ ವಿತ್ ಡಿಫ್ರೆಂಟ್ ಥೀಮ್ಸ್. ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ. ಈ ವರ್ಷದ ಥೀಮ್ ಏನಂತಂದ್ರೆ ಜಸ್ಟಿಸ್ ಫಾರ್ ಆಲ್, ಎಲ್ರಿಗೂ ನ್ಯಾಯ ಸಿಗಬೇಕು. ಯಾವ್ದ್ರ ಮೂಲಕ? ಥ್ರೂ ದ ಲೆನ್ಸ್ ಆಫ್ ಲೀಗಲ್ ಏಡ್. ಎಲ್ರಿಗೂ ಲೀಗಲ್ ಏಡ್ ಮೂಲಕ ನ್ಯಾಯ ಸಿಗಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ನಲ್ಸಾ ಬಗ್ಗೆ ನೋಡ್ಬೇಕು ಅಂತಂದ್ರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ 1987 ಅಲ್ಲಿ ಬಂದಿದ್ದು, ಅದು ಫೋರ್ಸ್ ಬಂದಿದ್ದು 1995 ನಲ್ಲಿ. ಏನಕ್ಕೆ ಅಂತಂದ್ರೆ ಟು ಎನ್ಶೋರ್ ಫ್ರೀ ಅಂಡ್ ಕಂಪ್ಲೀಟ್ ಲೀಗಲ್ ಏಡ್. ಪ್ರತಿಯೊಬ್ಬರಿಗೂ ಉಚಿತವಾಗಿ ಮತ್ತೆ ಪೂರ್ಣವಾಗಿ ಕಾನೂನಿನ ನೆರವು ಸಿಗಬೇಕು. ಅಂದ್ರೆ ಆ ವ್ಯಕ್ತಿ ಎಕನಾಮಿಕಲಿ ಅಥವಾ ಸೋಷಿಯಲ್ ಬ್ಯಾರಿಯರ್ ಇಂದ ಆತನಿಗೆ ನ್ಯಾಯ ಸಿಗದೇ ಇರೋ ರೀತಿನಲ್ಲಿ ಆಗಬಾರ್ದು, ಅವನಿಗೂ ಕೂಡ ಸರಿ ಸಮಾನವಾಗಿ ಒಂದು ನ್ಯಾಯದ ನೆರವು ಸಿಗಬೇಕು ಅನ್ನೋ ಉದ್ದೇಶದಿಂದ ತಂದಿದ್ದೆ ನಲ್ಸಾ ಆಕ್ಟ್. ಯಾರಿಗೆ ಎಕನಾಮಿಕ್ ಬ್ಯಾರಿಯರ್, ಸೋಷಿಯಲ್ ಬ್ಯಾರಿಯರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಯಾರಾದ್ರೂ PWD ಅಂತಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದ, SC ST ಅಥವಾ ಯಾರಾದ್ರೂ ವಿಕ್ಟಿಮ್ ಇರ್ತಾರೆ, ಡಿಸಾಸ್ಟರ್ ಇಂದ ವಿಕ್ಟಿಮ್ ಇರ್ತಾರೆ, ಅವ್ರ ಕೈಲಿ ದುಡ್ಡು ಇರೋದಿಲ್ಲ. ಇಂಡಸ್ಟ್ರಿಯಲ್ ವರ್ಕರ್ಸ್ ಆಗ್ಬೋದು, ದಿನಗೂಲಿ ಕೆಲಸ ಮಾಡುವಂತ ಇಂಡಸ್ಟ್ರಿಯಲ್ ವರ್ಕರ್ಸ್ ಆಗ್ಬೋದು, ಅಥವಾ ಯಾರಾದ್ರೂ ಕಸ್ಟಡಿ ಇರುವಂತ ಪರ್ಸನ್ ಆಗ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಇಂದ ಸಫರ್ ಮಾಡ್ತಿರೋರು ಆಗ್ಬೋದು, ಅಥವಾ ಯಾರಿಗಾದ್ರೂ ಆನ್ಯುವಲ್ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇದೆ ಅಥವಾ ಬಡವ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಅಂತ ಅನ್ಸಿದ್ರೆ ಆತನಿಗೂ ಕೂಡ ಲೀಗಲ್ ಏಡ್ ನ ಕೊಡಬೇಕು ಅನ್ನೋ ಉದ್ದೇಶದಿಂದ ತಂದಿರುವಂತದ್ದೇ ಈ ಒಂದು ಲೀಗಲ್ ಸರ್ವಿಸ್ ಆಕ್ಟ್ ಆಫ್ 1987. ನೆನ್ಪಿಟ್ಕೊಳ್ಬೇಕಾಗತ್ತೆ. ಮತ್ತೆ ಈ ಒಂದು ಜಸ್ಟಿಸ್ ನ ಎನ್ಶೋರ್ ಮಾಡಬೇಕು ಅಂತ ಇವನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಎಲ್ಲಿ ಹೇಳುತ್ತೆ? DPSP ಗೌರ್ಮೆಂಟ್ಗೆ ಹೇಳುತ್ತೆ ನೋಡಿ. ಒಂದು ಗೌರ್ಮೆಂಟ್ಗೆ ಡೈರೆಕ್ಟ್ ಮಾಡ್ತಾ ಹೋಗುತ್ತೆ. ಆರ್ಟಿಕಲ್ 39A ಹೇಳುತ್ತೆ ಮ್ಯಾಂಡೇಟರಿ ಆಗಿ ಫ್ರೀ ಮತ್ತೆ ಲೀಗಲ್ ಏಡ್ ನ, ಈಕ್ವಲ್ ಜಸ್ಟಿಸ್ ನ ನೀವು ಎನ್ಶೋರ್ ಮಾಡಬೇಕು ಅಥವಾ ಕಂಪ್ಲೀಟ್ ಜಸ್ಟಿಸ್ ನ ಕೊಡಬೇಕು ಅಂತ ಹೇಳುತ್ತೆ. ಮತ್ತೆ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೋಡಬಹುದು. ಆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಈಕ್ವಲ್ ಬಿಫೋರ್ ಲಾ ಅಂತ ಹೇಳುತ್ತೆ ಆರ್ಟಿಕಲ್ 14 ಅಲ್ಲಿ. ನಂತರದಲ್ಲಿ ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಲೈಫ್ ಅಂತ ಏನ್ ಬರುತ್ತಲ್ಲ ಅದ್ರಲ್ಲಿ ಹೇಳುತ್ತೆ ಫ್ರೀ ಅಂಡ್ ಜಸ್ಟ್ ಲೀಗಲ್ ಪ್ರೊಸೀಜರ್ ನ ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ. ಸೊ ಹಂಗಾಗಿ ಇವುಗಳ ಮೂಲಕ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ ಮಾಡುತ್ತೆ ಈ ಒಂದು ಲೀಗಲ್ ಸರ್ವಿಸ್ ನ ಅಥವಾ ಲೀಗಲ್ ಏಡ್ ನ. ಇದಕ್ಕೆ ಅಂತ ನಾವು ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿ ಕೆಲವೊಂದು ಸ್ಟ್ರಕ್ಚರ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ. ಸ್ಟೇಟ್ ಲೆವೆಲ್ ಅಂತ ಬಂದಾಗ ಸ್ಟೇಟ್ ಲೆವೆಲ್ ಸರ್ವಿಸ್ ಅಥಾರಿಟಿ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದಕ್ಕೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಧ್ಯಕ್ಷರಾಗಿರ್ತಾರೆ ಅಥವಾ ಅದನ್ನು ಹೆಡ್ ಆಗಿರ್ತಾರೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಹೆಡ್ ಮಾಡಿರ್ತಾರೆ. ಈ ರೀತಿಯಾಗಿ ನ್ಯಾಷನಲ್, ಸ್ಟೇಟ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆರ್ಗನೈಸ್ಡ್ ಆಗಿ ಇದನ್ನ ಅರೇಂಜ್ ಮಾಡಿರ್ತೀವಿ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಈಗ ಭೂತಾನ್ಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಪುನತ್ ಸಂಗ್ಚು ಅನ್ನೋ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಕೂಡ ಇನಾಗ್ರೇಟ್ ಮಾಡಿದ್ದಾರೆ. ಅಂದ್ರೆ ಇದನ್ನ ಬಿಲ್ಡ್ ಮಾಡಿದ್ದು ಇಂಡಿಯಾ ಮತ್ತೆ ಭೂತಾನ್ ನ ಸಹಯೋಗದಲ್ಲಿ. ಇದು ಬಿಲ್ಡ್ ಆಗಿರುವಂತದ್ದು ಪುನತ್ ಸಂಗ್ಚು ಅನ್ನೋ ಒಂದು ರಿವರ್ ಮೇಲೆನೆ. ಈ ಪುನತ್ ಸಂಗ್ಚು ರಿವರ್ ಬಂದು ಟ್ರಿಬ್ಯೂಟರಿ ಆಫ್ ದ ಬ್ರಹ್ಮಪುತ್ರ. ಸೊ ಇದ್ರ ಮೇಲೆ ಬಿಲ್ಡ್ ಮಾಡಿರುವಂತಹ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಇನಾಗ್ರೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲೊಂದು ಸೆರೆಮನಿ ನಡೀತಾ ಇದೆ, ಕಾಲಚಕ್ರ ಅನ್ನೋ ಒಂದು ರಿಚುವಲ್ ಸೆರೆಮನಿ ನಡೀತಾ ಇದೆ. ಅದ್ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಸೆರೆಮನಿ ಆಗುತ್ತೆ ಭೂತಾನ್ ದೇಶಕ್ಕೆ. ಏನಿದು ಕಾಲಚಕ್ರ ಸೆರೆಮನಿ ಅಂತಂದ್ರೆ? ಕಾಲ ಅಂದ್ರೆ ಟೈಮ್, ಚಕ್ರ ಅಂತಂದ್ರೆ ವೀಲ್. ಇವ್ರು ಹೇಗ್ ನಂಬ್ತಾರೆ ಅಂತಂದ್ರೆ ಪ್ಯಾರಲಲ್ಲಿ ವೀಲ್ಗಳು ನಡೀತಾ ಇರ್ತಾವಂತೆ ಮನುಷ್ಯನ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್ ಔಟರ್ ಅಂತ ಬಂದಾಗ ಯೂನಿವರ್ಸ್ ವೀಲ್ ಅಂತ ನಡೆಯುತ್ತಂತೆ. ಒಳಗಡೆ ಮನುಷ್ಯಂದು ಜೀವನ, ಹುಟ್ಟು, ಸಾವು ಅಂತೇಳಿ ಒಳಗಡೆ ಒಂದು ಸರ್ಕಲ್ ನಡೀತಾ ಇದೆ. ಸೊ ಇದಕ್ಕೆ ಮೀರಿದಂತದ್ದು ಇನ್ನೊಂದು ವೀಲ್ ಬರುತ್ತಂತೆ, ತಾಂತ್ರಿಕ್ ವೀಲ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ನಂಬಿಕೆಗಳನ್ನ ಇವ್ರು ಇಟ್ಕೊಂಡು ಇದನ್ನ ಆಚರಣೆ ಮಾಡ್ತಾ ಇರೋಂಥದ್ದಾಗಿರುತ್ತೆ. ಇದು ಒಂದು ತಾಂತ್ರಿಕ್ ಬುದ್ಧಿಸಮ್ ಏನ್ ಹೇಳ್ತೀವಲ್ಲ, ಟಿಬೆಟ್ ಅಲ್ಲಿ ಇರುವಂತಹ ಟಿಬೆಟ್ ಬುದ್ಧಿಸಮ್. ಸೊ ಅದರ ಒಂದು ಪಾರ್ಟ್ ಆಗಿರುತ್ತೆ. ಈ ಒಂದು ಚಕ್ರಗಳಿಂದ ಹೇಗೆ ಲಿಬರೇಷನ್ ಆಗಬೇಕು ಅನ್ನೋದು ಇರೋ ನಂಬಿಕೆ ಇರುವಂತದ್ದು. ಸೊ ಇದನ್ನ ಪ್ರಿಸೈಡ್ ಮಾಡುವಂತವ್ರು ಯೂಶಲಿ ಯಾರು ಸೀನಿಯರ್ ಲಾಮಾಸ್ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ದಲೈ ಲಾಮಾ ಅಂತವ್ರು, ಅವರೇ ಪ್ರಿಸೈಡ್ ಮಾಡ್ತಾರೆ. ಈ ಆಚರಣೆ ಬಗ್ಗೆ ನೆನ್ಕೊಳ್ಳಿ. ನಿಮ್ ಸಿಂಪಲ್ ಕೇಳ್ಬೋದು, ಕಾಲಚಕ್ರ ಸೆರೆಮನಿ ಎಲ್ಲಿ ನಡೀತು ರೀಸೆಂಟ್ ಆಗಿ ಅಥವಾ ಯಾವ ಒಂದು ಬುದ್ಧಿಸಮ್ ಸಂಬಂಧಪಟ್ಟಿದ್ದು ಅಂತಾದ್ರೂ ಕೇಳ್ಬೋದು. ತಾಂತ್ರಿಕ್ ಬುದ್ಧಿಸಮ್ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ
ಇಂಡಿಯಾ ಈಗ ಎಕ್ಸ್ಪೋರ್ಟ್ ನ ಪ್ರಮೋಷನ್ ಮಾಡಬೇಕು ಅಂತೇಳಿ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಂತ ತಂದಿದೆ. ಈ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ನ ಬಜೆಟ್ ಅಲ್ಲಿ ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಬಜೆಟ್ 2025-26 ಅನೌನ್ಸ್ ಮಾಡಿದ್ರು. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಹೇಳ್ತಾ ಇದೆ, ಉದ್ದೇಶ ಬಂದು ಎಕ್ಸ್ಪೋರ್ಟ್ ನ ಪ್ರಮೋಟ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಒಂದಷ್ಟು ಬಜೆಟ್ ಗಳ ಅಲೋಕೇಶನ್ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ 25,000 ಕೋಟಿ. 25,000 ಕೋಟಿನಲ್ಲಿ 20,000 ಕೋಟಿ ಬಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತಾನೆ ಹಾಕೊಂಡಿದ್ದಾರೆ. ಏನಿದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತೇಳಿ? ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಎಕ್ಸ್ಪೋರ್ಟರ್ ಇರ್ತಾನೆ. ಆ ಎಕ್ಸ್ಪೋರ್ಟರ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಯಾರೋ ಒಬ್ರು ಲೋನ್ ಕೊಡ್ತಾರೆ, ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ. ಆ ಬ್ಯಾಂಕ್ಗೆ ಗ್ಯಾರಂಟಿ ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡುತ್ತೆ. ಸೊ ಆ ಒಂದು ಕ್ರೆಡಿಟ್ಗೆ ಗ್ಯಾರಂಟಿ ಕೊಡುವಂತ ಸ್ಕೀಮೇ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಸೊ ಗೌರ್ಮೆಂಟ್ ಕೊಡುವಂಥದ್ದು. ಸೊ ಈ ಇದಕ್ಕೆ ಅಂತಾನೆ 20,000 ಅಲೋಕೇಟ್ ಮಾಡಿದ್ದಾರೆ. ಮತ್ತೆ ಮೇಜರ್ ಆಗಿ ಇದ್ರಲ್ಲಿ ನಾವು 2 ಸೆಕ್ಟರ್ಗಳನ್ನ ನೋಡ್ತೀವಿ, 2 ವಿಚಾರಗಳನ್ನ ನೋಡ್ತೀವಿ. ಒಂದು ನಿರ್ಯತ್ ಪ್ರೋತ್ಸಾಹನೆ ಅಂತ ಹೇಳ್ಬೋದಲ್ವಾ. ಸೊ ನಿರ್ಯತ್ ಪ್ರೋತ್ಸಾಹನ ಅಂತ ಹೇಳಿ ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡುವಂಥದ್ದು. ಈಗ ಹೇಳಿದ್ನಲ್ಲ ನಾನು, ಕ್ರೆಡಿಟ್ ಗ್ಯಾರಂಟಿ ಕೊಡುವಂಥದ್ದು ಅಥವಾ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡುವಂಥದ್ದು. ಚೆನ್ನಾಗಿ ನೀವೇನೋ ಲೋನ್ ಪೇ ಮಾಡ್ತೀರಾ ಅಂತಂದ್ರೆ ಇಂಟ್ರಲ್ಲಿ ಸ್ವಲ್ಪ ಸಬ್ವೆನ್ಷನ್ ಕೊಡುವಂಥದ್ದು, ಮತ್ತೆ ಕ್ರೆಡಿಟ್ ಗ್ಯಾರಂಟಿನ ಇನ್ಶೋರ್ ಮಾಡುವಂಥದ್ದು. ಈ ರೀತಿಯಾಗಿರುತ್ತೆ. ಇದಕ್ಕೆ ಏನಂತಾರೆ ಅಂತಂದ್ರೆ ನಿರ್ಯತ್ ಪ್ರೋತ್ಸಾಹನ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಬರುತ್ತೆ ನಿರ್ಯತ್ ದಿಶಾ ಅಂತ ಹೇಳಿ. ನಿರ್ಯತ್ ದಿಶಾ ಅಂತಂದ್ರೆ ಸರಿಯಾದ ದಿಕ್ಕಲ್ಲಿ ಅವ್ರು ಕರ್ಕೊಂಡು ಹೋಗುವಂಥದ್ದು. ಹೆಂಗೆ? ಕ್ವಾಲಿಟಿನಲ್ಲಿ ಇನ್ಶೋರ್ ಮಾಡಿಸುವಂಥದ್ದು, ಪ್ರಾಪರ್ ಆಗಿ ಬ್ರ್ಯಾಂಡಿಂಗ್ ಮಾಡಿಸುವಂಥದ್ದು, ಅವ್ರಿಗೆ ಮಾರ್ಕೆಟಿಂಗ್ ವಿಚಾರಗಳನ್ನ ಕೊಡುವಂಥದ್ದು. ಅಂದ್ರೆ ಒಂದು ಫಿನಾನ್ಷಿಯಲ್, ಇನ್ನೊಂದು ನಾನ್ ಫಿನಾನ್ಷಿಯಲ್ ಸಪೋರ್ಟ್ ಆಗಿರುತ್ತೆ. ಸೊ 2 ಪಾರ್ಟ್ಗಳು ಬಂದು ಈ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ನ ಪಾರ್ಟ್ ಆಗಿರುತ್ತೆ. ಮತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆಲ್ರೆಡಿ ಕೆಲವೊಂದು ಸ್ಕೀಮ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಂಟ್ರೆಸ್ಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ ಇತ್ತು, ಮಾರ್ಕೆಟ್ ಆಕ್ಸೆಸ್ ಇನ್ವೆನ್ಷನ್ ಅಂತ ಇತ್ತು. ಇದನ್ನೆಲ್ಲ ಮರ್ಜ್ ಮಾಡಿ ತಂದಿರುವಂತದ್ದೇ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮ್ ಆಗುತ್ತೆ. ಈಗ ಇದನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಗೌರ್ಮೆಂಟ್ ಅಂತಂದ್ರೆ, ಈ MSMEಗಳು, ಸಣ್ಣ ಪುಟ್ಟ MSMEಗಳು, ಮತ್ತೆ ಫಸ್ಟ್ ಟೈಮ್ ಎಕ್ಸ್ಪೋರ್ಟರ್ಸ್ ಯಾರು ಇರ್ತಾರೆ, ಮತ್ತೆ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಗಳು ಯಾವ್ದು ಇರ್ತಾವಲ್ಲ, ಅವುಗಳಿಗೆಲ್ಲ ಸಪೋರ್ಟ್ ಆಗುತ್ತೆ ಅನ್ನೋದು ಈಗ ಗೌರ್ಮೆಂಟ್ ನ ನಂಬಿಕೆ ಆಗಿದೆ. ಸರಿ, ಎಕ್ಸ್ಪೋರ್ಟ್ಗೆ ಇಷ್ಟೊಂದು ಯಾಕೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ, ಇಂಡಿಯಾದಲ್ಲಿ ಸುಮಾರು 21% ಆಫ್ ದ GDP ನಮಗೆ ಈ ಒಂದು GDP ಬಂದು ಎಕ್ಸ್ಪೋರ್ಟ್ ಅಲ್ಲೇ ಬರ್ತಾ ಇದೆ. ಮತ್ತೆ ಸುಮಾರು 4.25 ಕೋಟಿಗಿಂತ ಹೆಚ್ಚಿಗೆ ಜನ ಈ ಒಂದು ಎಕ್ಸ್ಪೋರ್ಟ್ ಸೆಕ್ಟರ್ ಅಲ್ಲೇ ಕೆಲಸನ ಉಳ್ಕೊಂಡಿರುವಂತದ್ದು. ಸೊ ಹಾಗಾಗಿ ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಸಪೋರ್ಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಂತಲ್ಲ, ಇವನ್ ನಮಗೆ ಫಾರೆಕ್ಸ್ ಅರ್ನ್ ಮಾಡುವಂಥದ್ದಾಗ್ಬೋದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬ್ಯಾಲೆನ್ಸ್ ಮಾಡುವಂಥದ್ದಾಗ್ಬೋದು, ಇದನ್ನೆಲ್ಲ ಮಾಡುವಂಥದ್ದು ಎಕ್ಸ್ಪೋರ್ಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ, ನಾವು ಸ್ಕೂಲ್ ಡೇಸ್ ಅಲ್ಲಿ ಕೂಡ ಓದಿರ್ತೀವಿ ಸೆಲ್ ಸ್ಟ್ರಕ್ಚರ್ ಬಗ್ಗೆ. ಸೆಲ್ ಸ್ಟ್ರಕ್ಚರ್ ಅಲ್ಲಿ ನಾವು ಸೆಂಟ್ರಲ್ ನೋಡುವಂಥದ್ದು ನ್ಯೂಕ್ಲಿಯಸ್ ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಜೆನೆಟಿಕ್ ಮೆಟೀರಿಯಲ್ ನ ಕ್ಯಾರಿ ಮಾಡ್ತಿರುತ್ತೆ ಅಂತ ಹೇಳಿದ್ವಿ. ಆ ಜೆನೆಟಿಕ್ ಮೆಟೀರಿಯಲ್ ನ ಕ್ಯಾರಿ ಮಾಡ್ತಿರೋದು ಬಂದು DNA. ಇದನ್ನ ಮೊದಲನೇ ಕಂಡುಹಿಡಿದಂಥವ್ರು ಯಾರು ಅಂತಂದ್ರೆ ಫ್ರೆಡ್ರಿಕ್ ಮಿಶ್ಚರ್ ಅನ್ನೋರು. ನೆನ್ಪಿಟ್ಕೋಬೇಕು, ಫ್ರೆಡ್ರಿಕ್ ಮಿಶ್ಚರ್ ಅನ್ನೋರು ಇದನ್ನ ಕಂಡುಹಿಡಿದ್ರು. ಓಕೆನಾ. ಈ DNA ಬಂದು ಈ ರೀತಿಯಾಗಿ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಲ್ಲಿ ಇದೆ ಅಂತ ಕಂಡುಹಿಡಿದ ವ್ಯಕ್ತಿ ಬಂದು ಈ ಜೇಮ್ಸ್ ವ್ಯಾಟ್ಸನ್ ಅವರು. ಈ ಜೇಮ್ಸ್ ವ್ಯಾಟ್ಸನ್ ಅವರು ಈಗ ಸುದ್ದಿನಲ್ಲಿ ಹಾಕಿದ್ದಾರೆ ಅಂತಂದ್ರೆ, ಈಗ ಅವರು ನಿಧನ ಆಗಿದ್ದಾರೆ. ಸೊ ಈ ಒಂದು DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ನ ಕಂಡಿಡೋದಕ್ಕೆ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ DNA ಬಗ್ಗೆ ಓದಬೇಕು ಅಂತಂದ್ರೆ, ಈಗ ಆಲ್ರೆಡಿ ಒಂದು ಐಡಿಯಾ ಬಂದಿದೆ. DNA ಅನ್ನೋದು ಒಂದು ಹೆರಿಡಿಟರಿ ಮೆಟೀರಿಯಲ್ ಆಗಿರುತ್ತೆ. ಮತ್ತೆ ಇದು ಇನ್ಫಾರ್ಮೇಶನ್ ಈ DNA ಅಲ್ಲಿ ಹೆಂಗ್ ಸ್ಟೋರ್ ಆಗುತ್ತೆ ಅಂತಂದ್ರೆ, ಇದು ನ್ಯೂಕ್ಲಿಯರ್ ಬೇಸ್ ಇರುತ್ತೆ. ಇಲ್ಲಿ ನ್ಯೂಕ್ಲಿಯರ್ ಬೇಸ್ ಇರುತ್ತೆ. ಈ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ಆ ಕಡೆ ಈ ಕಡೆ ಇರುವಂತದ್ದು, ಇದಕ್ಕೆ ನಾವು ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತ ಕರಿತೀವಿ. ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಈ ಬೇಸ್ ಪೇರ್ ಬಂದು 2 ಪೇರ್ ಇರುತ್ತೆ, ಒಂದೇ ಇರೋದಿಲ್ಲ, 2 ಪೇರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಅಡಿನೈನ್ ಅಂತ ಇರುತ್ತೆ, ಮತ್ತೆ ಥೈಮಿನ್ ಅಂತ ಇರುತ್ತೆ. ಅವೆರಡು ಅಟ್ಯಾಚ್ ಆಗಿರ್ತವೆ. ಇಲ್ಲ ಅಂತಂದ್ರೆ ಗ್ವಾನೈನ್ ಮತ್ತೆ ಸೈಟೋಸಿನ್ ಇವೆರಡು ಅಟ್ಯಾಚ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಬೇಸ್ ಪೇರ್ ಇರುತ್ತೆ. ಇದು ಆಲ್ಟರ್ನೇಟಿವ್ ಆಗಿರ್ಬೋದು ಅಥವಾ ಚೇಂಜ್ ಆಗ್ತಾ ಇರ್ಬೋದು. ಒಂದಾದ್ಮೇಲೆ ಒಂದು ಯಾವ ರೀತಿ ಆಲ್ಟರ್ನೇಟಿವ್ ಇರುತ್ತಲ್ಲ, ಸೊ ಆ ಬೇಸ್ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಜೆನೆಟಿಕ್ಸ್ ಒಬ್ರಿಗೆ ಮಾತ್ರ ಸೇರಿದ್ದು, ಅಥವಾ ಈ ಸಣ್ಣ ಪುಟ್ಟ ಚೇಂಜಸ್ ಇದ್ರೂ ಈ ಒಂದು ಫ್ಯಾಮಿಲಿಗೆ ಸೇರಿದ್ದು ಅಂತೇಳಿ ರೆಕಗ್ನೈಸ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಇದನ್ನ ಸ್ಟಡಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಹೆಲ್ಪ್ ಆಗಿರುವಂತದ್ದು. ಸೊ ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಬಂದು ಒಂದು ನೇವಿ ಎಕ್ಸಸೈಸ್ ಬೇಕಿದೆ. ಕ್ವಾಡ್ ದೇಶಗಳು ಅಂದ್ರೆ ಅವು ಇಂಡಿಯಾ, US, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಕಂಡಕ್ಟ್ ಮಾಡುವಂತಹ ನೇವಿ ಆ ದೇಶಗಳ ನೇವಿ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಸೈಸ್ ಬಂದು ಮಲಬಾರ್ ಎಕ್ಸಸೈಸ್ ಅಂತ ನೆನ್ಪಿಟ್ಕೋಬೇಕು. ಈ ಒಂದು ಮಲಬಾರ್ ಎಕ್ಸಸೈಸ್ ಈ ವರ್ಷದ ಒಂದು ಆವೃತ್ತಿ ಬಂದು ನಾರ್ದರ್ನ್ ಪೆಸಿಫಿಕ್ ಅಲ್ಲಿ ನಡೀತಾ ಇದೆ. ಮುಂದಿನ ಆರ್ಟಿಕಲ್ ಬಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಇದೆ. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಸಾಕಷ್ಟು ಸಲ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ ಈ ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ. ಸೊ ಇದೇನಾಗಿದೆ ಅಂತಂದ್ರೆ, ತಮಿಳುನಾಡಿನ ಕೋವಲಂ ಬೀಚ್ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ರಿಟೈನ್ ಮಾಡ್ಕೊಂಡಿದೆ. ಯೂಶಲಿ ಇದನ್ನ ಕೊಡುವಂತವ್ರು ಯಾರು? ಒಂದು ಡೆನ್ಮಾರ್ಕ್ ನ ಸಂಸ್ಥೆ, ಯಾವುದು FEE ಅಂತ ಕರಿತೀವಿ. ಅಂದ್ರೆ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅನ್ನೋ ಒಂದು ಸಂಸ್ಥೆ ಸುಮಾರು ಒಂದು 33 ಕ್ರೈಟೀರಿಯಾಗಳನ್ನ ಮೀಟ್ ಆದಂತಹ ಬೀಚ್ ಗಳಿಗೆ ವರ್ಲ್ಡ್ ವೈಡ್ ಏನ್ ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ. ಅಂದ್ರೆ ಅದು ತುಂಬಾ ಕ್ಲೀನ್ ಆಗಿದೆ ಅಂತೇಳಿ ಸರ್ಟಿಫೈ ಮಾಡ್ತಾ ಹೋಗುತ್ತೆ. ಸೊ ಈ ತರ ಸರ್ಟಿಫೈ ಮಾಡೋದ್ರಲ್ಲಿ ನಮ್ಮಲ್ಲೂ ಸಾಕಷ್ಟು ಬೀಚ್ಗಳಿದೆ. ಸೊ ಅದರಲ್ಲಿ ಏನಂತಂದ್ರೆ, ಈ ಕೊಟ್ಟಂತ ಒಂದು ಸರ್ಟಿಫಿಕೇಶನ್ ವ್ಯಾಲಿಡ್ ಆಗೋದೇ 1 ವರ್ಷ ಅಥವಾ 1 ಸೀಸನ್ಗೆ. ಅದಾದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದರಿಂದ ಟೂರಿಸಂ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಇದೆಲ್ಲ ಉದ್ದೇಶದಿಂದ ಮಾಡ್ತಾ ಹೋಗಿರುವಂತದ್ದು. ಏನಂತಂದ್ರೆ ಇದು 5ನೇ ಸಲ ಮತ್ತೆ ಈ
ಒಂದು ಕ್ಲೀನ್ಲಿನೆಸ್ ನ ಮೇಂಟೈನ್ ಮಾಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಸರ್ಟಿಫಿಕೇಶನ್ ಕಂಟಿನ್ಯೂ ಆಗ್ತಾ ಹೋಗಿದೆ. ಅದಕ್ಕೆ ಈ ಸುದ್ದಿನಲ್ಲಿರುವಂಥದ್ದು. ಸೊ ಈಗ ಆಲ್ರೆಡಿ ಸಾಕಷ್ಟು ಸಲ ನಾವು ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ಓದಿರೋದ್ರಿಂದ ಜಸ್ಟ್ ಯಾವ್ಯಾವ ಇಂಡಿಯಾದಲ್ಲಿ ಯಾವ್ಯಾವ ಬೀಚ್ಗಳಿಗೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ ಅಂತ ಒಂದ್ಸಲ ಗ್ಲಾಸ್ ಮಾಡ್ತಾ ಹೋಗೋಣ. ಗೋಲ್ಡನ್ ಬೀಚ್ ಬಂದು ಒಡಿಸಾದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಶಿವರಾಜ್ಪುರ್ ಬೀಚ್ ಬಂದು ಗುಜರಾತ್, ಮತ್ತೆ ಗೋಗ್ಲಾ ಬೀಚ್ ಬಂದು ದಿಯುನಲ್ಲಿರುವಂಥದ್ದು, ಕಾಸರಗೋಡು ಬೀಚ್ ಬಂದು ಕರ್ನಾಟಕ, ಪಡುಬಿದ್ರಿ ಕರ್ನಾಟಕ, ಕಪ್ಪಡ್ ಬೀಚ್ ಕೇರಳದಲ್ಲಿರುವಂಥದ್ದು, ಋಷಿಕೊಂಡ ಬೀಚ್ ಬಂದು ಆಂಧ್ರ ಪ್ರದೇಶ, ಮತ್ತೆ ರಾಧಾನಗರ್ ಬೀಚ್ ಅಂಡಮಾನ್ ನಿಕೋಬಾರ್ ಇರುವಂಥದ್ದು, ಕೋವಲಂ ಬೀಚ್ ಈಗ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ತಮಿಳುನಾಡು, ಮತ್ತೆ ಈಡನ್ ಬೀಚ್ ಪಡುಚೇರಿ ಅಥವಾ ಪುದುಚೇರಿ. ನೆಕ್ಸ್ಟ್ ಮಿನಿಕಾಯ್ ತುಂಡಿ ಬೀಚ್ ಬಂದು ಲಕ್ಷದ್ವೀಪ್, ಮತ್ತೆ ಕಡ್ಮತ್ ಬೀಚ್ ಬಂದು ಲಕ್ಷದ್ವೀಪ್. ಈ 12 ಬೀಚ್ಗಳಿಗೆ ಈಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾವೆಲ್ಗಳಿಗೆ ಕೊಡುವಂತಹ ಪ್ರೆಸ್ಟಿಜಿಯಸ್ ಅವಾರ್ಡ್ ಬಂದು ಬುಕರ್ ಪ್ರೈಸ್. ಅಂದ್ರೆ ಯಾವ ಒಂದು ಆರ್ಟಿಕಲ್ಗಳು ಇಂಗ್ಲಿಷಲ್ಲಿ ಪಬ್ಲಿಷ್ ಆಗಿ ಅದರಲ್ಲೂ UK ಮತ್ತೆ ಐರ್ಲೆಂಡ್ ಅಲ್ಲಿ ಪಬ್ಲಿಷ್ ಆಗಿ ಹೆಸರುವಾಸಿಯಾಗಿರ್ತಾವಲ್ಲ ಅವುಗಳನ್ನ ರೆಕಗ್ನೈಸ್ ಮಾಡಿ ಕೊಡುವಂತಹ ಒಂದು ಪ್ರೈಸ್ ಬಂದು ಬುಕರ್ ಪ್ರೈಸ್. ಈ ಬುಕರ್ ಪ್ರೈಸ್ ಈಗ ಯಾರಿಗೆ ಬಂದಿದೆ ಅಂತಂದ್ರೆ ನೆನ್ಪಿಟ್ಕೋಬೇಕು, ಡೇವಿಡ್ ಸ್ಲೇ ಅಂತ ಹೇಳ್ಬಿಟ್ಟು. ಡೇವಿಡ್ ಸ್ಲೇ ಅನ್ನೋರಿಗೆ ಈ ಒಂದು ಬುಕರ್ ಪ್ರೈಸ್ ಬಂದಿದೆ. ಅವರ ಒಂದು ಹೆಸರಾಂತ ಕೃತಿ ಬಂದು ಫ್ಲೆಶ್ ಅನ್ನೋದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ ಈ ಸಲ ಕಿರಣ್ ದೇಸಾಯಿ ಅವರು ಅಂದ್ರೆ ಇಂಡಿಯಾದಿಂದ ಕಿರಣ್ ದೇಸಾಯಿ ಅವರಿಗೆ ದ ಲೋನ್ಲಿನೆಸ್ ಆಫ್ ದ ಸೋನಿಯಾ ಅಂಡ್ ಸನ್ನಿ ಅನ್ನೋ ಪುಸ್ತಕ ಕೂಡ ಈ ಒಂದು ಅವಾರ್ಡ್ಗೆ ನಾಮಿನೇಟ್ ಆಗಿತ್ತು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನೂ ಒಂದು ಸ್ಮಾಲ್ ಅಪ್ಡೇಟ್ ಏನಂತಂದ್ರೆ ಇಂಡಿಯಾದಲ್ಲಿ ಒಂದು ಸ್ಟೇಡಿಯಂ, ಯಾವುದು ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಏನಿದೆಯಲ್ಲ ಡೆಲ್ಲಿನಲ್ಲಿ, ಅದನ್ನ ಡೆವಲಪ್ ಮಾಡಬೇಕು, ಸ್ಪೋರ್ಟ್ಸ್ ಸಿಟಿಯಾಗಿ ಡೆವಲಪ್ ಮಾಡಬೇಕು ಅಂತ ಹೇಳಿ ಈಗ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಡಿಸೈಡ್ ಮಾಡಿದೆ. ಅಂದ್ರೆ ಸ್ಪೋರ್ಟ್ಸ್ ಸಿಟಿ ಈಗ ಆಲ್ರೆಡಿ ಕತಾರ್ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಇದೆ. ಸೊ ಅದನ್ನೇ ಇವರು ಒಂದು ರೆಫರೆನ್ಸ್ ಆಗಿ ತಗೊಂಡು ಅಲ್ಲಿ ಒಂದು ಸ್ಟ್ರಕ್ಚರಲ್ ಚೇಂಜಸ್ ಮಾಡಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿ ಆ ಒಂದು 102 ಎಕರೆ ಜಮೀನು ಏನಿದೆಯಲ್ಲ ಅದನ್ನು ಪೂರ್ತಿ ಒಂದು ಸಿಟಿಯನ್ನಾಗಿ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ಸ್ಟೇಡಿಯಂ ಅಂತ ನೆನ್ಪಿಟ್ಕೋಬೇಕು, ಇದಕ್ಕೆ ಯಾವ್ದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದಾರೆ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಶುಗರ್ ಕೇನ್, ಕಬ್ಬು ಬೆಳೆ ಏನಾಗಿದೆಯಲ್ಲ ಅಥವಾ ಶುಗರ್ ಕೇನ್ ಪ್ರೊಡಕ್ಷನ್ ಏನಾಗುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಏನಂತಂದ್ರೆ ಇಂಡಿಯಾ ಅಂತ ಬಂದಾಗ ಇಂಡಿಯಾ ಬಂದು 2nd ರ್ಯಾಂಕ್ ಅಲ್ಲಿ ಇದೆ. ಇಡೀ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಕಬ್ಬು ಬೆಳೆಗಾರ ಯಾರು ಅಂತ ನೋಡಿದ್ರೆ ಬ್ರೆಜಿಲ್ ಬಂದು ಟಾಪ್ ಇದೆ, ಫಾಲೋಡ್ ಬೈ ಇಂಡಿಯಾ ಬಂದು 2nd ಪೊಸಿಷನ್ ಇದೆ. ಇನ್ನು ವಿತಿನ್ ಇಂಡಿಯಾ ಅಂತ ಸ್ಟೇಟ್ಸ್ ಅಂತ ನೋಡ್ತಾ ಹೋದಾಗೆ ಉತ್ತರ ಪ್ರದೇಶ ಏನಿದೆಯಲ್ಲ ಅದು ಬಂದು 1st ರ್ಯಾಂಕ್ ಅಲ್ಲಿ ಇದೆ. ಬಟ್ ಕರ್ನಾಟಕ ಬಂದು 3rd ರ್ಯಾಂಕ್ ಅಲ್ಲಿ ಇದೆ. ಸೊ ಒಂದು ರೀತಿ ಒಳ್ಳೆಯ ರೀತಿಯ ಒಂದು ಕ್ವಾಂಟಿಟಿ ಕಬ್ಬನ್ನೇ ನಮ್ಮಲ್ಲಿ ಬೆಳೆಗಾರರು ಬೆಳೀತಾ ಇದ್ದಾರೆ ಅಂತ ಅನ್ಕೊಬಹುದು. ಸೊ ಈ ರೀತಿ ಬೆಳೆಯುವಂಥ ಕಬ್ಬಿಗೆ ನಮ್ಮಲ್ಲೂ ಕೂಡ ಕೆಲವೊಂದು ಟೈಮಲ್ಲಿ ಬೆಂಬಲ ಬೆಲೆ ಅಂತ ಕೊಡ್ತೀವಿ. ಬೆಂಬಲ ಬೆಲೆ ಯಾವುದು ಏನಂತ ಕರೀತಾರೆ ಅಂದರೆ ಈ MSP ಅಂತ ಕರಿತೀವಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮೋರ್ ಆರ್ ಲೆಸ್ ಅದೇ ರೀತಿ ಇರುತ್ತೆ. ಬಟ್ ಇದನ್ನು ಗೌರ್ಮೆಂಟ್ ನೇರವಾಗಿ ಕೊಡಲ್ಲ, ಬದಲಿಗೆ ಶುಗರ್ ಮಿಲ್ ಓನರ್ಸ್ ಯಾರು ಇರ್ತಾರಲ್ಲ ಅವ್ರಗಡೆ ಕಡೆಯಿಂದ ಕೊಡಿಸುವಂಥದ್ದು. ಇದಕ್ಕೆ ಫೇರ್ ಅಂಡ್ ರೆಮ್ಯುನಿಟಿ ಪ್ರೈಸ್ ಅಂತ ಕರಿತೀವಿ. ಇದನ್ನ ಯೂಶಲಿ ಕೊಡುವಂಥದ್ದು ಅಥವಾ ಫಿಕ್ಸ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಏನಂದ್ರೆ ಈಗ 3,200 ರೂಪಾಯಿ ಕೊಡ್ತಿದ್ರು ಪ್ರತಿ ಟನ್ಗೆ. ಬಟ್ ಈಗ ಇವ್ರು ಅಲ್ಲಿ ಕಬ್ಬು ಬೆಳೆಗಾರ ಏನಾಗ್ತದೆ ಅಂತಂದ್ರೆ ಇದು ನಮಗೆ ಲಾಸ್ ಆಗ್ತದೆ ಅಂತೇಳಿ ಪ್ರೊಟೆಸ್ಟ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡಕ್ಕೆ ಹೇಳಿದ್ರು. ಈಗ ಏನಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ತನ್ನ ಕಡೆಯಿಂದ ಇನ್ನೂ 100 ರೂಪಾಯಿ ಜಾಸ್ತಿ ಮಾಡಿ ಈಗ 3,300 ರೂಪಾಯಿಯಷ್ಟು ದುಡ್ಡನ್ನ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಫೇರ್ ಅಂಡ್ ರೆಮ್ಯುನಿಟಿ ಪ್ರೈಸ್ ಅಂತಂದ್ರೆ ಇದೊಂದು ರೆಕಮೆಂಡೇಶನ್ ಪ್ರೈಸ್. ರೆಕಮೆಂಡ್ ಮಾಡುವಂತಾರೆ ಯಾರು? ಇದನ್ನು ರೆಕಮೆಂಡ್ ಮಾಡುವಂತವ್ರನ್ನ CACP ಅಂತ ಕರಿತೀವಿ. CACP ಅಂತಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತೇಳಿ. ಇದೊಂದು ಕಮಿಟಿ ಅಥವಾ ಒಂದು ಕಮಿಷನ್. ಇದನ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡರ್ ಅಲ್ಲಿ ಫಾರ್ಮ್ ಮಾಡಿರ್ತೀವಿ. ಬಟ್ ಏನಂತಂದ್ರೆ ಇದೊಂದು ಅಡ್ವೈಸರಿ ಬಾಡಿ. ಇದು ಹೇಳುತ್ತೆ ಓಕೆ ಕೆಲವೊಂದು ಮಾರ್ಕೆಟ್ ಇಲ್ಲಿರುವಂಥ ಡಿಮ್ಯಾಂಡ್ ಅಥವಾ ಪ್ರೊಡಕ್ಷನ್ ಕಾಸ್ಟ್, ಇನ್ಪುಟ್ ಕಾಸ್ಟ್ ಇದನ್ನೆಲ್ಲ ನೋಡಿ ಗಮನಿಸ್ಬಿಟ್ಟು ಒಂದಷ್ಟು ಪ್ರೈಸ್ಗಳನ್ನ ನೀವು ಫಿಕ್ಸ್ ಮಾಡ್ಬೋದು ಅಂತೇಳಿ ಈ CACP ರೆಕಮೆಂಡ್ ಮಾಡುತ್ತೆ. ಯಾರಿಗೆ? ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡುತ್ತೆ. ಬಟ್ ಫೈನಲ್ ಕಾಲ್ ತಗೊಳ್ಳುವಂಥದ್ದು ಗೌರ್ಮೆಂಟೇ. ಇನ್ನು ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಇದನ್ನ ಚೇರ್ ಮಾಡುವಂಥವ್ರು, ಇದನ್ನ ಹೆಡ್ ಮಾಡುವಂಥವ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅವರು ಈ ಬೆಲೆನ ಎಷ್ಟು ಕೊಡಬೇಕು ಬೇಡ ಅಂತೇಳಿ ಫೈನಲ್ ಕಾಲ್ ತಗೊಂಡು ಅಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಒಂದು ಬೆಲೆ ಫಿಕ್ಸ್ ಮಾಡಿರ್ತಾರೆ. ಈ ಬೆಲೆ ಫಿಕ್ಸ್ ಆಗಿದ್ದು 3,200 ರೂಪಾಯಿ. ಇದು ಸಾಗಲ್ಲ ಅಂತಾನೆ ಈಗ ಪ್ರೊಟೆಸ್ಟ್ ಆಗ್ತಿದ್ದು. ಆಮೇಲೆ ಈ ಒಂದು ದುಡ್ಡನ್ನ ಏನು ಫಿಕ್ಸ್ ಮಾಡ್ತಾರಲ್ಲ ಅದು ಈಗ ಸರ್ಕಾರ ಕೊಡಲ್ಲ, ಬದಲಿಗೆ ಸರ್ಕಾರ ಮಿಲ್ ವರ್ಕರ್ಸ್ ಕೊಡುತ್ತೆ ಅಥವಾ ಮಿಲ್ ಓನರ್ಸ್ಗಳು ಕೊಡುತ್ತೆ. ಆ ಮಿಲ್ ಓನರ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಶುಗರ್ ಕೇನ್ ಬಡಿ ಪ್ರೊಡ್ಯೂಸ್ ಮಾಡುವಂತಹ ರೈತರುಗಳಿಗೆ ಕೊಡ್ತಾರೆ. ಇದು ಹೇಗಾಗುತ್ತೆ ಅಂತಂದ್ರೆ ಈ ರೈತರುಗಳು ಆ ಒಂದು ಮಿಲ್ಕ್ ಓನರ್ಸ್ ಏನಿರ್ತಾರಲ್ಲ, ಮಿಲ್ಕ್ ವರ್ಕರ್ಸ್, ಅವ್ರಗಳಿಗೆ ಕಬ್ಬನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಕೊಟ್ಟ ತಕ್ಷಣನೇ 14 ದಿನದೊಳಗಡೆ ಅವರು ದುಡ್ಡನ್ನ ರೈತರುಗಳಿಗೆ ಕೊಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ 14 ದಿನದೊಳಗಡೆ ಕೊಡಲಿಲ್ಲ ಅಂತಂದ್ರೆ 15% ಅಷ್ಟು ಬಡ್ಡಿ ಸೇರಿಸಿ ರೈತರಿಗೆ ದುಡ್ಡು ಕೊಡಬೇಕಾಗುತ್ತೆ. ಓಕೆ, ಇದನ್ನೆಲ್ಲ ಗೌರ್ಮೆಂಟ್ ಮಾಡ್ತಿರೋಂಥವ್ರು. ಇದಕ್ಕೆ ಒಂದು ಸ್ಟ್ಯಾಚ್ಯುಟರಿ ಬ್ಯಾಕಪ್ ಕೂಡ ಇದೆ. ಯಾವುದು ಒಂದು ಸ್ಟ್ಯಾಚ್ಯುಟರಿ ಬ್ಯಾಕಪ್ ಅಂತಂದ್ರೆ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ಅಂತ ಒಂದು ಆಕ್ಟ್ ಆದರೆ, ಮತ್ತೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955 ಅಂತೇಳಿ ಈ ರೀತಿಯಾದಂಥ ಒಂದು ಪ್ರೊಸೀಜರ್ನ ಗೌರ್ಮೆಂಟ್ ಮಾಡೋದಕ್ಕೆ ಇರುವಂಥದ್ದು. ಈ ಡಿಸ್ಕಸ್ ಮಾಡಿರೋಂಥ ಎಲ್ಲ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಒಂದು ಸ್ಕೀಮ್ ಬಗ್ಗೆ ಇದೆ. KSRTC ಒಂದು ಸ್ಕೀಮ್ ತಂದಿತ್ತು. ಸ್ಕೀಮ್ ಹೆಸರು ಬಂದು ಧ್ವನಿ ಸ್ಪಂದನ ಸ್ಕೀಮ್ ಅಂತೇಳಿ. ಧ್ವನಿ ಸ್ಪಂದನ ಸ್ಕೀಮ್ ಅಂತ ಈ ಒಂದು ಸ್ಕೀಮ್ಗೆ ಇದನ್ನ ರೆಕಗ್ನೈಸ್ ಮಾಡಿ ಈಗ
ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಏನಿದೆಯಲ್ಲ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸು ಇದಕ್ಕೆ ಅವಾರ್ಡ್ ಕೊಟ್ಟಿದೆ. ಯಾವ ಅವಾರ್ಡು? ನ್ಯಾಷನಲ್ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಇನ್ ಅರ್ಬನ್ ಟ್ರಾನ್ಸ್ಪೋರ್ಟ್ 2025 ಅಂತೇಳಿ ಒಂದು ಅವಾರ್ಡ್ನ ಕೊಟ್ಟಿದೆ ಈ ಸ್ಕೀಮ್ಗೆ. ಏನಿದು ಸ್ಕೀಮು ನೋಡ್ರಿ, ಅರ್ಥ ಆಗುತ್ತೆ. ಧ್ವನಿ ಸ್ಪಂದನ ಅಂದರೆ ಧ್ವನಿನ ಕೇಳಿ ಅಥವಾ ಧ್ವನಿನ ಕೇಳಿ ಸ್ಪಂದಿಸುವಂಥದ್ದು. ಯಾರು ಇದನ್ನು ಸ್ಪಂದಿಸ್ತಾ ಇರೋವಂಥವ್ರು? ವಿಷುವಲಿ ಚಾಲೆಂಜ್ಡ್ ಪ್ಯಾಸೆಂಜರ್ಸು. ಅಂದರೆ KSRTC ಏನು ಮಾಡುತ್ತೆ ಅಂತಂದರೆ, ಈ ಪ್ಯಾಸೆಂಜರ್ಸ್ ಯಾರು ಬರ್ತಾರಲ್ಲ, ವಿಷುವಲಿ ಚಾಲೆಂಜ್ ಇರುವಂಥ ಪ್ಯಾಸೆಂಜರ್ಸು, ಇವ್ರುಗಳಿಗೆ ಒಂದು ಮಾರ್ಗದರ್ಶನ ಸಿಗಲಿ, ಅಥವಾ ಅವರು ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ಗಳಿಗೆ ಒಳಗಾಗದೇ ಇರಲಿ, ಅಥವಾ ಬಸ್ಗಳ ರೂಟ್ನ ಪ್ರಾಪರಾಗಿ ಐಡೆಂಟಿಫೈ ಮಾಡಲಿ, ಈ ರೀತಿಯಾಗಿ ಅವ್ರಿಗೆ ಒಂದು ಅಸಿಸ್ಟೆನ್ಸ್ ಕೊಡಬೇಕು ಅಂತೇಳಿ ಒಂದು ಸ್ಕೀಮ್ನ ತಂದಿತ್ತು. ಆ ಸ್ಕೀಮ್ ಹೆಸರು ಬಂದೆ ಧ್ವನಿ ಸ್ಪಂದನ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಇದನ್ನು ಪ್ರಾಪರಾಗಿ ತಂದಿದ್ದು ಯಾರು ಅಂತಂದರೆ, ಅಥವಾ ಡೆವಲಪ್ ಮಾಡಿದ್ದು ಯಾರು ಅಂತಂದರೆ IIT ಡೆಲ್ಲಿ. ಇವರು ಸಪೋರ್ಟ್ ಮಾಡಿದ್ದು ರೈಸ್ಡ್ ಲೈನ್ ಫೌಂಡೇಶನ್ ಮತ್ತು ಗಿಝನ್ ಅವರು. ಅದನ್ನು ಈಗ ಸದ್ಯಕ್ಕೆ ಮೈಸೂರು ಸಿಟಿನಲ್ಲಿ ಫಸ್ಟು ಇಂಪ್ಲಿಮೆಂಟ್ ಮಾಡಿದರು ಪೈಲಟ್ ಬೇಸಿಸ್ ಮೇಲೆ. ಈಗ ಬೇರೆ ಕಡೆ ಎಲ್ಲ ಕಡೆನೂ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಐಡಿಯಾನಲ್ಲಿ ಈಗ ಸರ್ಕಾರ ಇದೆ. ಸೊ ಆಲ್ರೆಡಿ ಹೇಳಿ ರೀತಿಯಲ್ಲೇ ಇನಿಷಿಯೇಟಿವ್ ಯಾರಿಗೆ ಅಂತಂದರೆ, ವಿಷುವಲಿ ಇಂಪೇರ್ಡ್ ಪ್ಯಾಸೆಂಜರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಡಬೇಕು. ಅಂದರೆ ಕೆಲವೊಂದು ಧ್ವನಿದು ಆಡಿಯೋದು ಒಂದು ಕ್ಲೂಸ್ ಎಲ್ಲ ಕೊಟ್ಟಿರ್ತಾರೆ. ಅದೇನು ಮಾಡುತ್ತೆ ಅಂತಂದರೆ, ಆ ಒಂದು ಯಾರು ವಿಷುವಲಿ ಚಾಲೆಂಜ್ ಇರ್ತಾರಲ್ಲ, ಬ್ಲೈಂಡ್ ಇರ್ತಾರಲ್ಲ, ಅವ್ರಿಗೆ ಆ ಬೋರ್ಡ್ಗಳು ಆನ್ ಬೋರ್ಡ್ ಬಸ್ಗಳನ್ನ ಐಡೆಂಟಿಫೈ ಮಾಡೋದಕ್ಕಾಗ್ಬೋದು, ಅಥವಾ ನ್ಯಾವಿಗೇಷನ್ ಸಿಸ್ಟಮ್ ಜೊತೆ ಅವ್ರಿಗೆ ಟ್ರಾವೆಲ್ ಲೈಕ್ ಐಡೆಂಟಿಫೈ ಮಾಡೋದಕ್ಕೆ, ಪ್ರಾಪರಾಗಿ ನ್ಯಾವಿಗೇಷನ್ನ ಬಳಸೋದಕ್ಕೆ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಅಂತಲೇ ಸುಮಾರು 400 ವಿಷುವಲಿ ಇಂಪೇರ್ಡ್ ಪ್ಯಾಸೆಂಜರ್ಸ್ ಏನಿದಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಮಿಷನ್ ಅಂಡರ್ಲಿ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಧ್ವನಿ ಸ್ಪಂದನ ಯಾರಿಗೆ ಇದನ್ನು ತಂದಿರುವಂಥದ್ದು? ವಿಷುವಲಿ ಚಾಲೆಂಜೆಡ್ ಯಾರಿರ್ತಾರಲ್ಲ ಅವ್ರಿಗೆ ತಂದಿರುವಂಥದ್ದು, KSRTC ತಂದಿರುವಂಥದ್ದು. ಸೊ ಇದಕ್ಕೆ ಅವಾರ್ಡ್ ಬಂದಿದೆ, ನ್ಯಾಷನಲ್ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಇನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಅಂತ. ಯಾರು ಈ ಅವಾರ್ಡ್ನ ಕೊಟ್ಟಿರೋರು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದರೆ, ಕಾಜು ಸೆಂಟಿನಲ್ ಸಮಿಟ್ ಅಥವಾ ಗೋಡಂಬಿ ಶತಮಾನೋತ್ಸವ ಶೃಂಗಸಭೆ ನವೆಂಬರ್ 14ನೇ ತಾರೀಕಿಂದ ಮಂಗಳೂರಲ್ಲಿ ನಡೀತಾ ಇದೆ. ಏನಕ್ಕೆ ಇದು ಶತಮಾನೋತ್ಸವ? 100 ವರ್ಷ ಏನು ಕಂಪ್ಲೀಟ್ ಆಯಿತು ಅಂತಂದರೆ, ಆ ಕ್ಯಾಶು ಪ್ರೊಸೆಸಿಂಗ್, ಈಗೇನು ಗೇರು ಬೀಜ ಅಂತ ಕರಿತೀವಿ ಅಥವಾ ಗೋಡಂಬಿ ಅಂತ ಕರಿತೀವಲ್ಲ, ಅದರ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ಮಂಗಳೂರಲ್ಲಿ 100 ವರ್ಷ ಆಗಿದೆ. ಅದರ ಒಂದು ನೆನಪಿನ ಅರ್ಥ ಕರ್ನಾಟಕ ಕ್ಯಾಶು ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಇವರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಅಥವಾ ಮಂಗಳೂರು ಗೇರು ಸಂಸ್ಕರಣಾ ಉದ್ಯಮ ಏನಿದೆಯಲ್ಲ, ಸೊ ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ 100 ವರ್ಷದ ಸೆಲೆಬ್ರೇಷನ್ನ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗತ್ತೆ. ಎಲ್ಲಿ ಅಂತ ಪ್ಲೇಸ್ ಕೇಳ್ತಾರೆ. ಈಗ ನಾವು ಸ್ವಲ್ಪ ಗೋಡಂಬಿ ಬಗ್ಗೆ ನೋಡಬೇಕು ಅಂತಂದರೆ, ಇದನ್ನು ಯೂಶಲಿ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಬೆಳಿತೀವಿ. ಭಾರತ ಅಂತ ನಾವು ತಗೊಂಡಾಗ ಇಡೀ ಜಗತ್ತಿನಲ್ಲೇ 1/3 ಅಂದರೆ 1/3 ನಾವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇಂಡಿಯಾದಿಂದ, ಇಡೀ ವರ್ಲ್ಡಲ್ಲಿ ಕಂಪೇರ್ ಮಾಡ್ಕೊಂಡ್ರೆ. ಇನ್ನು ಕರ್ನಾಟಕ ಕಾಂಟ್ರಿಬ್ಯೂಷನ್ ಅಂತ ನೋಡೋದಾದರೆ, ಅದನ್ನು ಪ್ರೊಸೆಸ್ ಮಾಡ್ತೀವಲ್ಲ ಆ ಗೇರು ಬೀಜನ, ಆ ಸಂಸ್ಕರಣೆ ಮಾಡೋದ್ರಲ್ಲಿ ಕರ್ನಾಟಕ ಪಾಲು ಮೋರ್ ದೆನ್ 25% ಇದೆ. 25-28% ಅಷ್ಟು ಕರ್ನಾಟಕದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಹಿನ್ನೆಲೆಯಲ್ಲಿ ಈ 2-3 ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸಲ್ಲಿ ಗುರುನಾನಕ್ ಜಯಂತಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ದಿನಾನೇ ಇನ್ನೊಂದು ನ್ಯೂಸ್ ಇದ್ದಿದ್ದು ಏನಂತಂದರೆ, ಕರ್ನಾಟಕ ಸಂಬಂಧಪಟ್ಟಾಗೆ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಇದೆಲ್ಲಿರುವಂಥದ್ದು, ಬೀದರಲ್ಲಿ ಲೊಕೇಟ್ ಆಗಿರುವಂತಹ ಗುರುನಾನಕ್ ಪಬ್ಲಿಕ್ ಸ್ಕೂಲು ಒಂದು ಗಿನ್ನಿಸ್ ರೆಕಾರ್ಡ್ನ ಮಾಡಿದೆ. ಇಲ್ಲಿ ನೋಡಿ, ಗಿನ್ನಿಸ್ ರೆಕಾರ್ಡ್ನ ಮಾಡಿದೆ. ಏನಂತಂದರೆ, ಮೋಸ್ಟ್ ಪೀಪಲ್ ಸಾಲ್ವಿಂಗ್ ರುಬಿಕ್ಸ್ ಕ್ಯೂಬ್. ಈ ರುಬಿಕ್ಸ್ ಕ್ಯೂಬ್ ಏನು ಬರುತ್ತಲ್ಲ, ಅದನ್ನು ಸೈಮಲ್ಟೇನಿಯಸ್ಲಿ ಸಾಲ್ವ್ ಮಾಡುವಂತಹ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಇಲ್ಲಿ ಬಿದರ್ನ ಗುರುನಾನಕ್ ಪಬ್ಲಿಕ್ ಸ್ಕೂಲ್ನಲ್ಲಿ. ಅಂದರೆ ತುಂಬ ಜನ ಇನ್ವಾಲ್ವ್ ಆಗಿ, ಅಥವಾ ಹೈಯೆಸ್ಟ್ ಮೆಂಬರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಇದೊಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇದನ್ನ ಯಾಕೆ ಕಂಡಕ್ಟ್ ಮಾಡಿದ್ರು ಅಂತಂದರೆ, ಆ ಶಾಲೆಯ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ನಡೀತಿತ್ತು. ಆದ ಕಾರಣ ಈ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ವಿ. ಹಾಗಿದ್ರೆ ಎಷ್ಟು ಜನ ಇದರಲ್ಲಿ ನೋಡಿ, ಮೊದಲು ಇದ್ದಿದ್ದು ದಾಖಲೆ ಬಂದು 3997 ಜನ ಪಾರ್ಟಿಸಿಪೇಟ್ ಮಾಡಿದ್ರಂತೆ. ಬಟ್ ಈಗ ನಡೆದಿರುವಂಥ ಒಂದು ಈ ಕಾಂಪಿಟೇಷನಲ್ಲಿ 5434 ಜನ ಪಾರ್ಟಿಸಿಪೇಟ್ ಮಾಡಿ, ಸೊ ಹಾಗಾಗಿ ಇದನ್ನು ರೆಕಾರ್ಡ್ ಮಾಡಿದ್ದಾರೆ. ಎಲ್ಲಿ ಅಂತ ಕೇಳ್ತಾರೆ, ಗುರುನಾನಕ್ ಪಬ್ಲಿಕ್ ಸ್ಕೂಲು ಬಿದರ್. ಓಕೆನಾ, ಇದೊಂದು ಲಾರ್ಜೆಸ್ಟ್ ಇವೆಂಟ್ ಆಗುತ್ತೆ. ಪೀಪಲ್ ಸಾಲ್ವಿಂಗ್ ರುಬಿಕ್ಸ್ ಕ್ಯೂಬ್ ಸೈಮಲ್ಟೇನಿಯಸ್ಲಿ, ಅಂದರೆ ಇಲ್ಲಿ ಇವೆಂಟ್ ಕ್ಯೂಬ್ನ ಸಾಲ್ವ್ ಮಾಡೋದ್ರಲ್ಲಿ ಇದು ನಡೆದಿದ್ದು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡಲ್ಲಿ ನಡೆದಿರೋದಾಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇನ್ನೊಂದು ಆರ್ಟಿಕಲ್, ಸಣ್ಣ ಆರ್ಟಿಕಲ್ ನೋಡೋದಾದರೆ, ಇಂಡಿಯಾ ಮತ್ತು ಶ್ರೀಲಂಕಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದೆ. ಇದು ಇಂಡಿಯನ್ ಅಫೇರ್ಸ್ ಇದ್ದಿದ್ದು ಕರ್ನಾಟಕಕ್ಕೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಈ ಸಲ ಈ ಒಂದು ಮಿಲಿಟರಿ ಎಕ್ಸಸೈಸ್ ನಡೀತಾ ಇರುವಂಥದ್ದು ಬೆಳಗಾವಿನಲ್ಲಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮಿಲಿಟರಿ ಎಕ್ಸಸೈಸ್ ಹೆಸರು ಬಂದು ಮಿತ್ರಶಕ್ತಿ ಎಲ್ಲಿ ನಡೀತಾ ಇರೋಂಥದ್ದು, ಬೆಳಗಾವಿನಲ್ಲಿ ನಡೀತಾ ಇದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ರೀಜನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್, ಈ ಮಿಲಿಟರಿ ಎಕ್ಸಸೈಸ್ಗಳು ಏನಕ್ಕೆ ನಡೀತವೆ ಅಂತಂದರೆ, ಇಂಡಿಯಾ ಮತ್ತು ಶ್ರೀಲಂಕಾ ಅಂತ ತಗೊಂಡಾಗ ಈ ಒಂದು ಬೇ ಆಫ್ ಬೆಂಗಾಲ್ ರೀಜನಲ್ ಆಗ್ಬೋದು, ಯಾವುದೇ ರೀತಿಯಲ್ಲಿ ಸೈಕ್ಲೋನು, ಸುನಾಮಿ ಈ ಥರದ್ದೆಲ್ಲ ಆದಾಗ ಒಂದು ಜಾಯಿಂಟ್ ಆ್ಯಕ್ಷನ್ಸ್ ಬೇಕಾಗಿರುತ್ತೆ, ಸೆಕ್ಯೂರಿಟಿ ಪೀಸ್ ಅಂತ ಬಂದಾಗ. ಸೊ ಇದನ್ನು
ಮೊದಲೇನೆ ಪ್ರಾಕ್ಟೀಸ್ ಮಾಡಿ ಟ್ರೈನಿಂಗ್ ಮಾಡಿ ಇಟ್ಕೊಂಡು ರೆಡಿ ಇದ್ವಿ ಅಂತಂದ್ರೆ ಸೊ ಆ ರೀತಿಯಲ್ಲಿ ಸಂದರ್ಭದಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಸಂಕಷ್ಟ ಸಂದರ್ಭದಲ್ಲಿ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾದಂಥ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು. ಸೊ ಈ ರೀಜನ್ ಅಲ್ಲಿ ಪೀಸು ಸೆಕ್ಯೂರಿಟಿನ ತರಬೇಕು ಮತ್ತೆ ಆ ಒಂದು ಡಿಫೆನ್ಸ್ ಕೋಆಪರೇಷನ್ ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ ಇದನ್ನ ಕಂಡಕ್ಟ್ ಮಾಡ್ತಾ ಇವಿ. ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು ಮಿತ್ರ ಶಕ್ತಿ ಯಾರ್ಯಾರ ನಡುವೆ ನಡೆಯುತ್ತೆ, ಇಂಡಿಯಾ ಮತ್ತೆ ಶ್ರೀಲಂಕಾ. ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆರ್ಮಿಗೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೋಬೇಕು. ಇದೊಂದು ಆರ್ಮಿಗೆ ಸಂಬಂಧಪಟ್ಟಂತಹ ಆಪರೇಷನ್ ಆಗುತ್ತೆ ಅಥವಾ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗುತ್ತೆ. ನಿಮ್ಗೆ ಇನ್ನೊಂದು ಸಿಂಪಲ್ ಕ್ವಶನ್ ಕೇಳ್ತಾರೆ, ವೃಕ್ಷತಾನ್ ಅನ್ನೋದು ಪ್ರತಿ ವರ್ಷ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಅಥವಾ ಯಾವ ಡಿಸ್ಟಿಕ್ ಅಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ವಿಜಯಪುರ ಅಂತ ನೆನ್ಪಿಟ್ಕೋಬೇಕು. ಇದನ್ನ ಬ್ರೇಕ್ ಮಾಡೋದು ನಮ್ಗೆ ಗೊತ್ತಾಗುತ್ತೆ. ವೃಕ್ಷ ಮ್ಯಾರಥಾನ್ ಎರಡು ಸೇರಿ ವೃಕ್ಷತಾನ್ ಅಂತ ಮಾಡೋದು. ಅಂದ್ರೆ ಒಂದು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಆ ವೃಕ್ಷಗಳನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಅಥವಾ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು, ಮಾನ್ಯುಮೆಂಟ್ ಪ್ರೊಟೆಕ್ಷನ್ ಬಗ್ಗೆ ಒಂದು ನಾಲೆಜ್ನ ಇಂಪ್ರೂವ್ ಮಾಡಬೇಕು ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಈ ಒಂದು ಮ್ಯಾರಥಾನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಎಲ್ಲಾ ವಯಸ್ಸಿನವರು ಪಾರ್ಟಿಸಿಪೇಟ್ ಮಾಡ್ಬೋದು. ಇಟ್ಸ್ ಓಪನ್ ಟು ಆಲ್ ದ ಏಜ್ ಗ್ರೂಪ್. ಅಂದ್ರೆ ಸೆಕ್ಷನ್ ಮಾಡಿರ್ತಾರೆ, 5 ಕಿಲೋಮೀಟರ್ ಮ್ಯಾರಥಾನ್, 10 ಕಿಲೋಮೀಟರ್ ಮ್ಯಾರಥಾನ್, 21 ಕಿಲೋಮೀಟರ್ ಮ್ಯಾರಥಾನ್ ಅಂತೇಳಿ ಸೆಕ್ಷನ್ ಮಾಡಿರ್ತಾರೆ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. 2016 ನಡೆಸ್ತಾ ಇದಾರಂತೆ. ಅಂದ್ರೆ ವೇರಿಯಸ್ ಆರ್ಗನೈಸೇಷನ್. ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಒಂದೇ ಅಂತಲ್ಲ, ಗೌರ್ಮೆಂಟ್, NGOs, ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳೆಲ್ಲ ಸೇರಿ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ, ವಿಜಯಪುರ ಅಂತ ಹೇಳ್ಬೇಕು. ಇದರ ಉದ್ದೇಶ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ಹೋಗೋದಾದ್ರೆ, ಕರ್ನಾಟಕ ಸರ್ಕಾರ ಇವಾಗ ಒಂದು 5 ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಡಿಸೈಡ್ ಮಾಡಿದೆ. ನಿಮ್ಗೆ ನೆನಪಿರ್ಲಿ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾರ್ಕ್ ಸಂಬಂಧಪಟ್ಟಂಗೆ ಸುಮಾರು 25%, ಇಂಡಿಯಾದ 25% ಎಸ್ಟಾಬ್ಲಿಷ್ಮೆಂಟ್ಗಳು ಕರ್ನಾಟಕದಲ್ಲೇ ಇವೆ. ಮತ್ತೆ ಸುಮಾರು 60 ಅಥವಾ 60ಕ್ಕಿಂತ ಹೆಚ್ಚಿಗೆ % ಎಕ್ಸ್ಪೋರ್ಟ್ ಏನಾಗುತ್ತಲ್ಲ, ಡಿಫೆನ್ಸ್ ಮತ್ತೆ ಏರೋಸ್ಪೇಸ್ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ಗಳು ಅದು ಕೂಡ ಕರ್ನಾಟಕದಿಂದನೇ ಆಗುತ್ತೆ. ಇದು ಎಕ್ಸ್ಪೋರ್ಟ್ಗಳಾದ್ರೆ ಇದು ಎಸ್ಟಾಬ್ಲಿಷ್ಮೆಂಟ್ಗಳು, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಇರುವಂತಹ ಒಂದು ಏರಿಯಾನಲ್ಲಿ ನಾವು ಈಗ ನೋಡ್ಬೋದು, DRDO ಆಗ್ಬೋದು, HAL ಆಗ್ಬೋದು, BHL ಆಗ್ಬೋದು, ಎಷ್ಟೆಲ್ಲ ಇದೆ, BL ಆಗ್ಬೋದು. ಸೊ ಇಷ್ಟೆಲ್ಲ ಇರುವಂತಹ ಒಂದು ಏರಿಯಾದಲ್ಲಿ ನಾವೀಗ ಈ ಒಂದು ಡಿಫೆನ್ಸ್ ಪಾರ್ಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ. ಏನಿದು ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬಗ್ಗೆ ಓದಿರ್ತೀವಿ. ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅಂತಾನೆ ಒಂದು ಡೆಡಿಕೇಟೆಡ್ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಎಕ್ಸ್ಪೋರ್ಟ್ ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಪಾರ್ಕ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಅದನ್ನ ಮ್ಯಾನುಫ್ಯಾಕ್ಚರಿಂಗ್, ಆಟೋ ಪಾರ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, R&D ಕೆಲಸ ಆಗ್ಬೋದು, ರಿಪೇರ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಈ ರೀತಿಯಾಗಿ ಒಂದೇ ಕಡೆ ನಡೆಯುವಂಥದ್ದು, ಈ ಸಪ್ಲೈ ಚೈನ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಈ ರೀತಿಯಾಗಿ ನಡಿಬೇಕು ಅಂತೇಳಿ ಒಂದು ಏರಿಯಾಗಳನ್ನ ಐಡೆಂಟಿಫೈ ಮಾಡಿದೀವಿ. ಈಗ ಸದ್ಯಕ್ಕೆ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ ಸರ್ಕಾರ ಅಂತಂದ್ರೆ, ಬೆಂಗಳೂರು, ಬೆಳಗಾವಿ, ಮೈಸೂರು ಮತ್ತೆ ತುಮಕೂರು, ಚಾಮರಾಜನಗರ. ವೆರಿ ವೆರಿ ಇಂಪಾರ್ಟೆಂಟ್ ಲೊಕೇಶನ್ಸ್. ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು, ಚಾಮರಾಜನಗರ. ಇಲ್ಲಿ ಈ ತರದೊಂದು ಆ ಒಂದು ಡಿಫೆನ್ಸ್ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಅದು ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಇರಬೇಕು ಅಂತೇಳಿ ಸರ್ಕಾರ ಈಗ ತೀರ್ಮಾನ ತಗೊಂಡಿದೆ. ಇನ್ನು ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಪ್ಲಗ್ ಅಂಡ್ ಪ್ಲೇ ಫೆಸಿಲಿಟೀಸ್ ಅಲ್ಲಿ ಇರುತ್ತಂತೆ. ಪ್ಲಗ್ ಅಂಡ್ ಪ್ಲೇ ಫೆಸಿಲಿಟೀಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಆಟೋ ಸ್ಪಾಟ್ಸ್ ಇರ್ತವೆ, ಅದನ್ನ ಇಂಟಿಗ್ರೇಟ್ ಮಾಡೋದಾಗ್ಬೋದು, ಡಿಸಿಂಟಿಗ್ರೇಟ್ ಮಾಡುವಂಥದ್ದು, ಜಾಯಿನ್ ಮಾಡುವಂಥದ್ದು, ರಿಪ್ಲೇಸ್ ಮಾಡುವಂಥದ್ದು, ಈ ಥರದ್ದು ಏನೇ ಇದ್ರೂ ವಿತೌಟ್ ಟೈಮ್ ಡಿಲೇನ ತುಂಬಾ ಕಡಿಮೆ ಆಗೋ ಥರ ಅಥವಾ ಏನು ಡಿಲೇ ಆಗದಿರೋ ರೀತಿಯಲ್ಲಿ ಫಾಸ್ಟ್ ಆಗಿ ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಸೊ ಅದು ಡಿಸ್ಟರ್ಬ್ ಆಗಬಾರ್ದು, ಆ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಾರ್ಕ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗತ್ತೆ. ಪ್ರಿಸನ್ ಸಂಬಂಧಪಟ್ಟಂಗೆ, ಪ್ರಿಸನ್ ಅಂತ ಬಂದಾಗ ನಮಗೆ 7th ಶೆಡ್ಯೂಲ್ ನೋಡಿದಾಗ ಪ್ರಿಸನರ್ ಬಂದು ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಪ್ರಿಸನ್ ಬಂದು ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ. ಆದ್ರೂ ಕೂಡ UPSC ಮತ್ತೆ KPSC ಎಕ್ಸಾಮ್ಸ್ಗಳಲ್ಲಿ ಪ್ರಿಸನ್ ರಿಫಾರ್ಮ್ ಬಗ್ಗೆ ತುಂಬಾ ಕೇಳ್ತಾರೆ. ಗವರ್ನೆನ್ಸ್ ಪಾರ್ಟ್ ಆಗ್ಬೋದು ಅಥವಾ ಒಂದು KPSC ನಲ್ಲಿ ಆಗ್ಬೋದು, ಪ್ರಿಸನ್ ರಿಫಾರ್ಮ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ಸೊ ನಿಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ ಅಂತಂದ್ರೆ, ಹಿತೇಂದ್ರ ಕಮಿಟಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಪ್ರಿಸನ್ ಸೆಕ್ಯೂರಿಟಿ ರಿಫಾರ್ಮ್ ತರಬೇಕು ಅಂತ ಹೇಳಿ ಈಗ ಸರ್ಕಾರ ಅಪಾಯಿಂಟ್ ಮಾಡಿರುವಂತ ಕಮಿಟಿ ಬಂದು ಹಿತೇಂದ್ರ ಕಮಿಟಿ ಅಂತ ಹೇಳ್ಬಿಟ್ಟು. ಏನಾಗ್ತಿದೆ ಅಂತಂದ್ರೆ, ಜೈಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಪರಪ್ಪನ ಹಗರಣ ಅಂತ ತಗೊಂಡ್ರೆ ನಾವು ಅಲ್ಲಿ ಟೆಲಿವಿಷನ್, ಮೊಬೈಲ್ ಫೆಸಿಲಿಟೀಸು, ಆಲ್ಕೋಹಾಲ್, ಈ ರೀತಿಯಾಗಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಕೈದಿಗಳಿಗೆ. ಸೊ ಇದನ್ನೆಲ್ಲ ತಡಿಬೇಕು ಅಂತೇಳಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು EDGP ಅವರ ಅಧ್ಯಕ್ಷತೆಯಲ್ಲೇನೆ ಹಿತೇಂದ್ರ ಕಮಿಟಿ ಒಂದನ್ನ ಫಾರ್ಮ್ ಮಾಡಿದೆ. ಅಂದ್ರೆ ಇದಕ್ಕೆ ಅಂತಾನೆ ಈ ರಿಫಾರ್ಮ್ ತರಬೇಕು ಅಂತೇಳಿ ಫಾರ್ಮ್ ಮಾಡಿದೆ. ಸೊ ಇವ್ರು ಏನು ಸಜೆಷನ್ಸ್ ಕೊಡ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಅಂದ್ರೆ ಇದೇನು ಮೊದಲೇ ಅಂತಲ್ಲ, ಇದು 5th ಕಮಿಟಿ. ಇದಕ್ಕಿಂತ ಮುಂಚೆ 2014ರಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ, ಬಿಪಿನ್ ಗೋಪಾಲ್ ಕೃಷ್ಣ ಅನ್ನೋರ್ನ ಅವ್ರದ್ದೊಂದು ಕಮಿಟಿನ ಫಾರ್ಮ್ ಮಾಡಿತ್ತು ಅವ್ರ ಅಧ್ಯಕ್ಷತೆಯಲ್ಲಿ. ಏನಕ್ಕೆ ಅಂತಂದ್ರೆ, ಆ ಟೈಮಲ್ಲಿ ಸೀರಿಯಲ್ ಕಿಲ್ಲರ್ ಜೈಶಂಕರ್ ಎಸ್ಕೇಪ್ ಆಗಿದ್ದ. ಸೊ ಅದಕ್ಕೋಸ್ಕರ ಅದನ್ನ ಏನು ಅಂತ ಎಂಕ್ವೈರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಲ್ಲದೆ 2017ರಲ್ಲಿ ಕೂಡ ಒಂದು ತಂದಿದ್ರು ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ನಡೀತಿತ್ತು. ನಮಗೆ ಗೊತ್ತಿದೆ, ಶಶಿಕಲಾ ಅವ್ರನ್ನ ತಮಿಳ್ನಾಡಿಂದ ಏನ್ ಮಾಡಿದ್ರು ಅಂತಂದ್ರೆ ಪರಪ್ಪನ ಹಗರಕ್ಕೆ ಶಿಫ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಕ್ತಿತ್ತು.
ಸೊ ಅದ್ರ ಬಗ್ಗೆ ಒಂದು ರಿಫಾರ್ಮ್ ತರಬೇಕು, ಅದ್ರ ಬಗ್ಗೆ ರೆಕಮೆಂಡೇಶನ್ ತರಬೇಕು ಅಂತೇಳಿ ವಿನಯ್ ಕುಮಾರ್ ಕಮಿಟಿನ ಅಪಾಯಿಂಟ್ ಮಾಡಿದರು. ನಂತರದಲ್ಲಿ ಈ ಜೈಲುಗಳಲ್ಲಿ ಮೊಬೈಲ್ ಫೋನ್ಗಳು ಯೂಸ್ ಮಾಡೋದನ್ನು ತಪ್ಪಿಸಬೇಕು ಅಂತೇಳಿ 2022ರಲ್ಲಿ ಅದು ಏನಾಗ್ತಾ ಇದೆ, ಲೂಪ್ ಹೋಲ್ಸ್ ಏನು ಅಂತ ಐಡೆಂಟಿಫೈ ಮಾಡಬೇಕು ಅಂತೇಳಿ ಮುರುಗನ್ ಕಮಿಟಿನೂ ಕೂಡ ಎಸ್ಟಾಬ್ಲಿಷ್ ಮಾಡಿದರು. ಆ್ಯಂಡ್ ರೀಸೆಂಟಾಗಿ ತಗೋತೀವಿ ಅಂತಂದರೆ ಇನ್ನು ದರ್ಶನ್ ಮತ್ತು ಬೇರೆ ಬೇರೆ ರೌಡಿ ಶೀಡರ್ಗಳ ಕೈಲಿ ಮೊಬೈಲ್ ಯೂಸ್ ಮಾಡೋವಂಥದ್ದು, ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳ ಫೆಸಿಲಿಟೀಸ್ಗಳನ್ನ ನೋಡಿದ್ದು ಅಬ್ಸರ್ವ್ ಮಾಡಿದ್ರಿಂದ 2024ರಲ್ಲಿ ವೆರಿ ರೀಸೆಂಟಾಗೇನೆ ಚಂದ್ರಗುಪ್ತ ಕಮಿಟಿ ಅಂತ ಕೂಡ ಫಾರ್ಮ್ ಮಾಡಿದರು. ಸೊ ಈಗ ಫಾರ್ಮ್ ಮಾಡಿರೋ ಕಮಿಟಿ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಿತೇಂದ್ರ ಕಮಿಟಿ. ಯಾಕಂದರೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತಲ್ಲ, ಸೊ ಹಿತೇಂದ್ರ ಕಮಿಟಿಯನ್ನು ನೆನ್ಪಿಟ್ಕೊಳ್ಳಿ, ಚಂದ್ರಗುಪ್ತ ಕಮಿಟಿಯನ್ನು ನೆನ್ಪಿಟ್ಕೊಳ್ಳಿ. ಇವೆರಡೂ ಬಂದು ಪ್ರಿಸನ್ ರಿಫಾರ್ಮ್ಗೆ ತಂದಿರುವಂಥದ್ದಾಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇದು ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದೀವಿ ಅನ್ಕೊಂತೀನಿ. ಕಲಾಲೋಕ ಸ್ಟೋರ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಈಗ ಸರ್ಕಾರ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಏನಿದು ಕಲಾಲೋಕ ಅಂತಂದ್ರೆ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಟರ್ಮಿನಲ್ ಅಂದ್ರೆ ಟರ್ಮಿನಲ್ 2 ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿರುವಂತದ್ದು ಕೆಲವೊಂದು ಮಾಲ್ ತರ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಅಲ್ಲಿ ಏನನ್ನು ಶೋಕೇಸ್ ಮಾಡ್ತಾರೆ ಅಂತ, ಶೋಕೇಸ್ ಮಾಡೋದಾಗ್ಬೋದು ಅಥವಾ ಸೆಲ್ ಮಾಡೋವಂಥದ್ದು ಹೋಗ್ಬೋದು. ಏನಿದು ಕರ್ನಾಟಕದ ಟ್ರೆಡಿಷನಲ್ ಮತ್ತೆ ಜೆ ಟ್ಯಾಗ್ ಹೊಂದಿರುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನ ಅಲ್ಲಿ ಇಂಟರ್ನ್ಯಾಷನಲಿ ವಿಸಿಟರ್ಸ್ ಯಾರಿರ್ತಾರೋ ಅಥವಾ ಡೊಮೆಸ್ಟಿಕಲ್ ವಿಸಿಟರ್ಸ್ ಯಾರಿರ್ತಾರೋ ಪ್ಯಾಸೆಂಜರ್ಸ್ಗಳು ಅವ್ರಿಗೆ ಶೋಕೇಸ್ ಮಾಡೋದಾಗ್ಬೋದು. ಅದರಿಂದ ಏನಾಗುತ್ತೆ, ನಮ್ಮ ಕಲ್ಚರ್ ಪ್ರಮೋಟ್ ಆಗುತ್ತೆ. ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಅಂತೇಳಿ ಅವ್ರಿಗೆ ಸೇಲ್ ಮಾಡೋದಾಗ್ಬೋದು. ಈ ಕೆಲಸನ ಮಾಡ್ತಾ ಇದ್ದಾರೆ. ಎಲ್ಲಿ ನಡೀತಾ ಇರೋಂಥದ್ದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಡೀತಾ ಇರೋಂಥದ್ದು. ಸೊ ಇದರ ಮುಖ್ಯ ಒಂದು ಉಸ್ತುವಾರಿ ವಹಿಸಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್. ನೆನ್ಪಿಟ್ಕೋಬೇಕಾಗುತ್ತೆ. ಈ ಸ್ಟೇಟ್ನ ಆರ್ಟ್, ಕಲ್ಚರ್ ಮತ್ತು ಹೆರಿಟೇಜ್ನ ಒಂದು ಕಡೆ ಪ್ರಮೋಟ್ ಮಾಡೋದಂಗೆ ಆಗಬೇಕು, ಎಕನಾಮಿಕ್ ಡೆವಲಪ್ಮೆಂಟು ಆಗಬೇಕು. ಸೊ ಅದರಿಂದ ಮಾಡ್ತಾ ಇರೋಂಥದ್ದಾಗುತ್ತೆ. ಇಲ್ಲಿ ಸುಮಾರು ಒಂದು 45 GI ಟ್ಯಾಗ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡೋದಕ್ಕೆ ಮತ್ತೆ ಶೋಕೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೆಗೆದಿರೋದಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ ಆಗ್ಬೋದು, ಸ್ಯಾಂಡಲ್ವುಡ್ ಆಯಿಲ್ ಆಗ್ಬೋದು, ಮೈಸೂರು ಸಿಲ್ಕ್ಸ್ ಆಗ್ಬೋದು, ಇಳಿಕಲ್ ಸ್ಯಾರೀಸ್ ಆಗ್ಬೋದು, ಚನ್ನಪಟ್ಟಣ ಟಾಯ್ಸ್ ಆಗ್ಬೋದು, ಮತ್ತೆ ಲಂಬಾಣಿ ಎಂಬ್ರಾಯ್ಡ್ರೀಸ್ ಆಗ್ಬೋದು, ಬಿದ್ರಿವೇರ್ಸ್ ಆಗ್ಬೋದು. ಬಿದ್ರಿವೇರ್ಸ್ ಬಗ್ಗೆ ಲಾಸ್ಟ್ KSL ಕ್ವಶನ್ ಕೇಳಿದ್ದಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಲಿಟ್ಕರ್ ಲೆದರ್ ಗೂಡ್ಸ್ ಆಗ್ಬೋದು. ಇದು ಕೂಡ ನಾವು ರೀಸೆಂಟಾಗಿ ಓದಿದ್ದೀವಿ, ಯಾಕಂತಂದ್ರೆ ಕೊಲ್ಲಾಪುರ ಚಪ್ಪಲಿ ವಿಷಯವಾಗಿ ಇದು ಸುದ್ದಿನಲ್ಲಿತ್ತು. ಮತ್ತೆ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ ಆಗ್ಬೋದು. ಕಾಫಿ, ನಮ್ಮಲ್ಲಿ 2 ಕಾಫಿಗಳಿಗೆ GI ಟ್ಯಾಗ್ ಸಿಕ್ಕಿದೆ, ಬೇರೆ ಬೇರೆ ಕಾಫಿ. ಮತ್ತೆ ಕಾಫಿ ಸ್ಟೋರ್ ಕೂಡ ಓಪನ್ ಮಾಡ್ತಾರೆ, ಅಲ್ಲೇ ಫ್ರೆಶ್ ಆಗಿ ಅದನ್ನ ಗ್ರೈಂಡ್ ಮಾಡಿ ಮಾಡ್ಕೊಡೋಂಥದ್ದಾಗಿರುತ್ತೆ. ಮತ್ತೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ಗಳಾಗ್ಬೋದು. ಇದನ್ನೆಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಶೋಕೇಸ್ ಮಾಡುವಂಥದ್ದು ಮತ್ತೆ ಸೇಲ್ ಮಾಡುವಂಥ ಕೆಲಸನ ಮಾಡ್ತಿರ್ತಾರೆ. ಮತ್ತೆ ಇದನ್ನು ಸಪೋರ್ಟ್ ಮಾಡ್ತಿರೋಂಥದ್ದು ಯಾರು? ಇದನ್ನು ಸಪೋರ್ಟ್ ಮಾಡ್ತಿರೋಂಥದ್ದು KSDL ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಆಗ್ಬೋದು, ಮತ್ತು KSIC ಕರ್ನಾಟಕ ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಾರ್ಪೊರೇಷನ್ ಆಗ್ಬೋದು, ಅಥವಾ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್. ಅದ್ರ ಜೊತೆಗೆ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗ್ಬೋದು, ಕಾಫಿ ಬೋರ್ಡ್ ಆಗ್ಬೋದು, ಲಿಟ್ಕರ್, ಇವುಗಳೆಲ್ಲ ಸೇರಿ ಇದಕ್ಕೆ ಸಪೋರ್ಟ್ ಮಾಡ್ತಿರೋದು. ನೆನ್ಪಿಟ್ಕೋಬೇಕಾಗುತ್ತೆ. ಕಲಾಲೋಕ ಅಂದ್ರೆ ಏನು ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಆರ್ಟಿಕಲ್ ಓದೋದಾದ್ರೆ, ಈಗ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಒಂದು ವಿಜಯನಗರ ಜಿಲ್ಲೆನಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ವಿಜಯನಗರ ಜಿಲ್ಲೆ. ಯಾರು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೋ ಅಂತಂದರೆ JSW ಎನರ್ಜಿ ಲಿಮಿಟೆಡ್ ಅವರು. ಅಂದರೆ JSW ಸ್ಟೀಲ್ ಫ್ಯಾಕ್ಟ್ರಿ ಒಂದು ಅಲ್ಲಿದೆ ಆಲ್ರೆಡಿ. ಈ ಒಂದು JSW ಸ್ಟೀಲ್ ಇಂಡಸ್ಟ್ರಿ ಏನಿದೆಯಲ್ಲ, ಅದಕ್ಕೆ ಪವರ್ ಸಪ್ಲೈ ಮಾಡಬೇಕು ಅಂತೇಳಿ JSW ಎನರ್ಜಿ ಲಿಮಿಟೆಡ್ ಅಂತೇಳಿ ಒಂದು ಗ್ರೀನ್ ಹೈಡ್ರೋಜನ್ ಫೆಸಿಲಿಟಿ ಕೊಡುವಂತಹ ಒಂದು ಪ್ಲಾಂಟ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂಡರ್ಲಿ. ಅಂದರೆ ಗೌರ್ಮೆಂಟ್ ಕೂಡ ಇದು ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡ್ತಾ ಇದೆ. ಯಾವ ರೀತಿ ಅಂತಂದರೆ, ಪ್ರೊಡಕ್ಷನ್ ಲಿಂಕ್ಡ್ ಇಂಟೆನ್ಸಿವ್ ಸ್ಕೀಮ್ ಪ್ರಕಾರ. ಅಂದರೆ ನೀವು ಪ್ರೊಡಕ್ಷನ್ ಮಾಡ್ತಾ ಇರಿ, ಅದಕ್ಕೆ ಯಾವ ರೀತಿ ಬೇಕು ಇನ್ಸೆಂಟಿವ್ಸ್ನ ನಾವು ಕೊಡ್ತೀವಿ. ಅಂದರೆ ಇದನ್ನು ಡೆವಲಪ್ ಮಾಡ್ತಿರೋಂಥವ್ರು JSWನವರೇ, ಬಟ್ ಅದಕ್ಕೆ ನಾವು ಅಂಡರ್ ಒಂದು ಸ್ಕೀಮಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಪ್ರಕಾರ ಏನು ಮಾಡ್ತಾ ಇದೀವಿ ಅಂತಂದರೆ, ಅದಕ್ಕೆ ಒಂದಷ್ಟು ಇನ್ಸೆಂಟಿವ್ಸ್ನ ಕೊಡ್ತಾ ಹೋಗ್ತೀವಿ. ಏನೋ ಟ್ಯಾಕ್ಸ್ ಡೆಬಿಟ್ ಆಗುವಂಥದ್ದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡುವಂಥದ್ದಾಗ್ಬೋದು, ಬೇರೆ ಬೇರೆದು, ಅಥವಾ ಕ್ಲಿಯರೆನ್ಸ್ ಕೊಡುವಂಥದ್ದು, ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಈಗ ನಾವು ತಂದಿರೋಂಥದ್ದಾಗಿರುತ್ತೆ. ಈ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು? ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ, H2O ಏನು ವಾಟರ್ ಏನಿದೆಯಲ್ಲ, ಈ ವಾಟರ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ನಾವು ಹೈಡ್ರೋಜನ್ ಪ್ರೊಡಕ್ಷನ್ ಮಾಡ್ತೀವಿ. ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ, ಎನರ್ಜಿ ಬೇಕಲ್ಲ, ಈ ಎನರ್ಜಿಗೆ ಏನು ಮಾಡ್ತೀವಿ, ಕೋಲ್ ಯೂಸ್ ಮಾಡ್ಕೊತೀವಿ. ಕೋಲ್ ಯೂಸ್ ಮಾಡಿದಾಗ ಕೋಲ್ ಬರ್ನಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಿರೋದ್ರಿಂದ ಇದನ್ನ ಗ್ರೇ ಹೈಡ್ರೋಜನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ಇದೇ ವಾಟರ್ನ ಸ್ಪ್ಲಿಟ್ ಮಾಡ್ತೀವಿ, ಇದೇ ಕೋಲ್ ಯೂಸ್ ಮಾಡ್ತೀವಿ, ಅದೇ ರೀತಿಯಲ್ಲೇ ಹೈಡ್ರೋಜನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಲ್ಲ, ಇದು ಆಚೆ ಎಮಿಟ್ ಆಗಲ್ಲ. ಬದಲಾಗಿ ಏನು ಮಾಡ್ತೀವಿ ಅಂದರೆ ಸ್ಟೋರ್ ಮಾಡ್ಬಿಡ್ತೀವಿ. ಸೊ ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಇದು ಆಚೆ ಎಮಿಷನ್ ಆಗಲ್ಲ. ಸೊ ಇದನ್ನ ಬ್ಲೂ ಹೈಡ್ರೋಜನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಈ ವಾಟರ್ನ ಸ್ಪ್ಲಿಟ್ ಮಾಡೋದಕ್ಕೆ ನಾವು ಕೋಲ್ ಬಳಸೋದೇ ಇಲ್ಲ. ಬದಲಾಗಿ ಏನು ಮಾಡ್ತೀವಿ ಅಂತಂದರೆ, ಈ ರಿನ್ಯೂವಬಲ್ ಎನರ್ಜಿ ಏನಾದರೂ ಯೂಸ್ ಮಾಡಿಬಿಡ್ತೀವಿ. ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ವಿಚಾರಗಳೇ ಬರಲ್ಲ. ಸೊ ಹಾಗೇನೆ ಅದನ್ನು ಸ್ಪ್ಲಿಟ್ ಮಾಡಿ ವಾಟರ್ನ ನಾವು ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದನ್ನ ಏನು ಮಾಡ್ತೀವಿ ಅಂತಂದರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇದಕ್ಕೆ ಈ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಎನ್ವಿರಾನ್ಮೆಂಟಲಿ ಸೌಂಡ್ ರೀತಿಯಲ್ಲೇ ನಾವು ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೇ ಗ್ರೀನ್ ಹೈಡ್ರೋಜನ್ ಆಗುತ್ತೆ. ಈ ರೀತಿಯಾದ ಒಂದು ಹೈಡ್ರೋಜನ್ನ ಈಗ ಸದ್ಯಕ್ಕೆ ಸುಮಾರು ಎಷ್ಟು 3800
ಟನ್ ಪರ್ ಆನಮ್ 3800 ಟನ್ನು ಒಂದು ವರ್ಷಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ನಡೀತಾ ಇರೋಂಥದ್ದಾಗಿರುತ್ತೆ. ಈ ಒಂದು ಎನರ್ಜಿ ಏನೋ ಹೈಡ್ರೋಜನ್ ಅಷ್ಟು ಕೊಡಬೇಕು ಅಂತ ಪ್ಲಾನ್ ಮಾಡಿರೋದಾಗುತ್ತೆ. ಇಷ್ಟೇ ಅಲ್ಲ, ಇವನ್ ಆಕ್ಸಿಜನ್ ಕೂಡ ಅಷ್ಟೇ, ಎಷ್ಟು 30,000 ಟನ್ ಪರ್ ಆನಮ್ ಕೊಡ್ತಾ ಇದೇ ಒಂದು JSW ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇದೆ. ಬಟ್ ಇವ್ರದ್ದು ಲಾಂಗ್ ಟರ್ಮ್ ಗೋಲ್ ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಸುಮಾರು 85,000ದಿಂದ 90,000 TPA ಅಷ್ಟು ಹೈಡ್ರೋಜನ್ನು ಮತ್ತು 7,20,000 TPA ಅಷ್ಟು ಗ್ರೀನ್ ಆಕ್ಸಿಜನ್ನ ಬೈ 2030 ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಆಲ್ರೆಡಿ ಹೇಳಿದೆ, ನಮ್ದೊಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಒಂದು ಮಿಷನ್ ಕೂಡ ಇದೆ ಅಂತ. ಆ ಮಿಷನ್ ಟಾರ್ಗೆಟ್ ಬಂದು ನಾವೇನು 5 ಮಿಲಿಯನ್ ಟನ್ಸ್ ಆಫ್ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಬೇಕು ಬೈ 2030 ಅಂತೇಳಿ. ಸೊ ಅದಕ್ಕೆ ಇದೊಂದು ಬೆನ್ನೆಲುಬಾಗದಂಗೆ ಇರುತ್ತೆ ಅಥವಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಂಗಿರುತ್ತೆ. ಈ ಒಂದು ಸ್ಕೀಮು ಇನ್ನೊಂದು ಸ್ಕೀಮ್ ಅಂಡರಲ್ಲೂ ಬರುತ್ತೆ. ನಮ್ದು ಇನ್ನೊಂದು ಸ್ಕೀಮ್ ಇದೆ, ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್ ಅಂತೇಳಿ ಒಂದು ಸ್ಕೀಮ್ ಇದೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರೋಂಥದ್ದು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಗೌರ್ಮೆಂಟ್ ಬಾಡಿನೇ. ಸೊ ಈ ಒಂದು ಸ್ಕೀಮಲ್ಲಿ ಕೂಡ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಸೈಟ್ ನೆನ್ಪಿಟ್ಕೋಬೇಕು, ಸೈಟ್ ಯಾರು ತಂದಿದ್ರು ಅಂತ ಕೇಳ್ತಾರೆ, SECI ಅಥವಾ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಈ ಒಂದು ಟಾಪಿಕ್ ಜೊತೆ ಈ ಸೆಷನ್ ಕನ್ಕ್ಲೂಡ್ ಮಾಡೋಣ. ಮುಂದಿನ ವಾರ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.